ಕನ್ನಡ ನಾಡಿನ ಸಮಸ್ತ ಸ್ಪರ್ಧಾರ್ಥಿ ಮಿತ್ರರಿಗೆ TRG ಟ್ಯುಟೋರಿಯಲ್ಗೆ ಸ್ವಾಗತ. ನಿನ್ನೆಯ ವಿಡಿಯೋನಲ್ಲಿ ಭಾರತೀಯ ಕಾವ್ಯಮೀಮಾಂಸೆಯ ಪ್ರಸ್ಥಾನಗಳ ಸ್ಥೂಲ ಪರಿಚಯದಲ್ಲಿ ಪ್ರತಿಭೆ, ವ್ಯುತ್ಪತ್ತಿ, ಅಭ್ಯಾಸ, ಅಲಂಕಾರವನ್ನು ಕುರಿತು ನೋಡಿದ್ವಿ. ಇವತ್ತಿನ ವಿಡಿಯೋನಲ್ಲಿ ರೀತಿ, ಶೈಲಿ, ರಸ, ಧ್ವನಿ ಇವನ್ನು FDA SDAಗಾಗಿರ್ಬೋದು, ಜೊತೆಗೆ HSTR, KSET, ನೆಟ್ಟು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ಒಳಗೊಂಡಿರುವಂಥದ್ದು. ಹೀಗಾಗಿ ಸ್ನೇಹಿತರೆ, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಒಂದು ವೇಳೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತುವುದರ ಮೂಲಕ ನೋಟಿಫೈ ಆಗಿರಂತ ಹೇಳ್ತಾ ನನ್ನ ಕ್ಲಾಸನ್ನು ಪ್ರಾರಂಭಿಸ್ತೇನೆ. ರೀತಿ ಅಂದ್ರೇನು? ಶೈಲಿ. ರೀತಿಗೆ ಇರುವಂಥ ಇನ್ನೊಂದು ಹೆಸರು ಶೈಲಿ. ಈ ರೀತಿ ಸಿದ್ಧಾಂತದ ಪ್ರತಿಪಾದಕ ಯಾರು ಅಂದಾಗ ವಾಮನ ಅಂತ ನಾವು ಹೇಳ್ಬೋದು. ವಿಶಿಷ್ಟ ರೀತಿ ಅಂದರೆ ವಾಮನನ ರೀತಿ ಸಿದ್ಧಾಂತದ ಮುಖ್ಯ ಪ್ರತಿಪಾದಕ. ರೀತಿ ಅಂತಂದರೆ ವಿಶಿಷ್ಟ ಪದ ರಚನೆಯೇ ರೀತಿ. ಅಂದರೆ ವಿಶಿಷ್ಟವಾದಂಥ ಒಂದು ಪದ ರಚನೆಯಲ್ಲಿರುತ್ತೆ, ಅದು ರೀತಿ ಅನಿಸ್ಕೊಳ್ಳುತ್ತೆ ಅಂತ ವಾಮನ ಹೇಳ್ತಾನೆ. ರೀತಿ ಕಾವ್ಯದ ಆತ್ಮ ಅಂದವನು ವಾಮನ. ನೆನ್ಪಿಟ್ಕೊಳ್ಬೇಕು, ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೇಳ್ತಾನೆ. ರೀತಿರಾತ್ಮಸ್ಯ ಕಾವ್ಯ ಅಂತ ಕೇಳ್ತಾನೆ. ರೀತಿರಾತ್ಮಸ್ಯ ಕಾವ್ಯ ಇದು ಯಾರದ್ದು? ವಾಮನದ್ದು. ವಾಮನ ರೀತಿ ಸಿದ್ಧಾಂತದ ಪ್ರತಿಪಾದಕ. ರೀತಿ ಅಂತಂದರೆ ವಿಶಿಷ್ಟ ಪದದ ರಚನೆ ರೀತಿ ಅಂತ ಹೇಳ್ತಾನೆ. ಲಾಟಿಯ ಎಂಬ 4ನೇ ರೀತಿಯ ಮಾರ್ಗವನ್ನು ಹೇಳಿದವನು ರುದ್ರಟ. ನೋಡಿ, ಲಾಟಿಯ ಎಂಬ 4ನೇ ರೀತಿ ಮಾರ್ಗವನ್ನು, 3 ಮಾರ್ಗವನ್ನು ಹೇಳಿದವನು ವಾಮನ. 4ನೆಯ ಲಾಟಿ ಎಂಬ ರೀತಿಯ ಮಾರ್ಗವನ್ನು ಹೇಳಿದವನು ರುದ್ರಟ. ಪ್ರಶ್ನೆ ಕೇಳ್ತಾನೆ, 3ರ ಜೊತೆಗೆ 4ನೇದನ್ನು ಸೇರಿಸಿದವನು ಯಾರು? ರುದ್ರಟ. ಅವಂತಿಕ, ಮಾಗಧಿಯ ಎನ್ನುವ ರೀತಿಗಳನ್ನು ಹೇಳಿದವನು ಭೋಜ. ನೆನ್ಪಿಟ್ಕೊಳ್ಬೇಕು, ಅವಂತಿಕ, ಮಾಗಧಿಯ ಎನ್ನುವ ರೀತಿಗಳನ್ನು ಹೇಳಿದವನು ಭೋಜ. ಕುಂತಕನು ಹೇಳಿರುವ ಕಾವ್ಯ ಮಾರ್ಗದ 3 ಪರಿಚ್ಛೇದಗಳು ಸುಕುಮಾರ ಮಾರ್ಗ, ಮಧ್ಯಮ ಮಾರ್ಗ, ವಿಚಿತ್ರ ಮಾರ್ಗ. ಕುಂತಕನು ಕೂಡ ಕಾವ್ಯದ ಮಾರ್ಗಗಳು 3 ಅಂತ ಹೇಳ್ತಾನೆ. ಅದರಲ್ಲಿ ಸುಕುಮಾರದ ಮಾರ್ಗ, ಮಧ್ಯಮ ಮಾರ್ಗ, ವಿಚಿತ್ರ ಮಾರ್ಗ. ರೀತಿಗೆ ಮೊದಲಿದ್ದ ಹೆಸರು ಮಾರ್ಗರಿ. ರೀತಿಗೆ ಮೊದಲು ಏನು ಹೆಸರಿತ್ತಂದರೆ ಮಾರ್ಗ. ಆ ಮಾರ್ಗಕ್ಕೆ ರೀತಿ ಅಂತ ಕರೆದವನು ವಾಮನ. ರೀತಿ ಅಂದರೆ ವಿಶಿಷ್ಟ ಪದ ರಚನೆಯೇ ರೀತಿ ಅಂತ ಹೇಳ್ತಾನೆ. 20 ಗುಣಗಳನ್ನು ಒಳಗೊಂಡಿರುವ ವಾಮನನು ಮೆಚ್ಚುವ ಮಾರ್ಗ ವೈದರ್ಭಿರಿ. ನೋಡ್ರಿ, 20 ಗುಣಗಳನ್ನು ಒಳಗೊಂಡಿರುವಂಥದ್ದು ಒಂದು ಮಾರ್ಗ ಯಾವುದಾದ್ರೂ ಇದ್ರೆ ಅದು ಯಾವುದು ಅಂತಂದರೆ ವೈದರ್ಭಿ ಎನ್ನುವಂಥ ಮಾರ್ಗ. ಗೌಡಿ ಮಾರ್ಗ ಒಳಗೊಂಡ ಗುಣಗಳು ಓಜಂ, ಕಾಂತಿಮತಿ. ಗೌಡಿ ಮಾರ್ಗ ಒಳಗೊಂಡ ಗುಣ. ಈ ಗೌಡಿಯಲ್ಲಿರುವಂತಹ ಗುಣ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಓಜಂ, ಕಾಂತಿಮತಿ. HSTRನಲ್ಲಿ ಕೇಳ್ಬೋದು, KSETನಲ್ಲೂ ಕೇಳ್ಬೋದು. ಆದರೆ FDSನಲ್ಲಿ ಇಷ್ಟು ಡೀಪಾಗಿ ಕೇಳೋದಿಲ್ಲರಿ. FDSನಲ್ಲಿ ರೀತಿ ಸಿದ್ಧಾಂತದ ಪ್ರತಿಪಾದಕ ಯಾರು, ಜೊತೆಗೆ ಅಲಂಕಾರ ಸಿದ್ಧಾಂತದ ಪ್ರತಿಪಾದಕ ಯಾರು, ಹೀಗೆ ಈ ಥರ ಕೇಳ್ತಾನೆ ಪ್ರಶ್ನೆ. ಅದಕ್ಕಾಗಿ ನೀವು KSETನಲ್ಲಾಗಿರ್ಬೋದು, HSTRಗಾಗಿರ್ಬೋದು 20 ಗುಣಗಳನ್ನೊಳಗೊಂಡ ವಾಮನನು ಮೆಚ್ಚುವ ಮಾರ್ಗ ಯಾವುದಾದ್ರೂ ಇದ್ದರೆ ವೈದರ್ಭಿ. ಗೌಡಿ ಮಾರ್ಗ ಯಾವ ಗುಣಗಳನ್ನು ಒಳಗೊಂಡಿರುವಂಥದ್ದು ಅಂದಾಗ ಓಜ, ಕಾಂತಿಮತಿ ಅಂತ ಹೇಳ್ಬೋದು. ಪಾಂಚಾಲಿ ಮಾರ್ಗ ಒಳಗೊಂಡ ಗುಣ. ನೋಡಿ, ಪ್ರಶ್ನೆ ಕೇಳ್ತಾನೆ. ಗೌಡಿ ಮಾರ್ಗ ಒಳಗೊಂಡ ಗುಣ ಯಾವುದು? ಓಜೋ, ಕಾಂತಿಮತಿ. ಪಾಂಚಾಲಿ ಮಾರ್ಗ ಒಳಗೊಂಡ ಗುಣ ಮಾಧುರ್ಯ, ಸೌಕುಮಾರ. ಮಾಧುರ್ಯ, ಸೌಕುಮಾರ ಅಂತ ಹೇಳ್ಬೋದು. ಇವೆರಡು ನೆನ್ಪಿಟ್ಕೊಳ್ಳಿ. ಗೌಡಿ, ವೈದರ್ಭಿ ಜೊತೆಗೆ ಪಾಂಚಾಲಿ ರೀತಿಯನ್ನು ಸೇರಿಸಿದವನು ವಾಮನ. ನೋಡಿ, ನೆನ್ಪಿಟ್ಕೊಳ್ಳಿ, ವಾಮನ ಏನು ಮಾಡ್ತಾನೆ? ಗೌಡಿ, ವೈದರ್ಭಿಯ ಜೊತೆಗೆ ಗೌಡಿ, ವೈದರ್ಭಿ ಮತ್ತು ಪಾಂಚಾಲಿ ಈ 3 ರೀತಿಯನ್ನು ಹೇಳಿದವನು ವಾಮನ. 4ನೇ ರೀತಿಯನ್ನು ಹೇಳಿದವನು ರುದ್ರಟ. ಲಾಟಿಯ ಎನ್ನುವಂತಹ ರೀತಿಯನ್ನು ಹೇಳಿದವನು ರುದ್ರಟ. ಗೌಡಿ, ವೈದರ್ಭಿಯ ಜೊತೆಗೆ ಪಾಂಚಾಲಿ ಎನ್ನುವಂಥ ರೀತಿಯನ್ನು ಸೇರಿಸಿದವನು ಯಾರು ಅಂತಂದಾಗ ವಾಮನ. ರೀತಿಯನ್ನು ಕೃತಿಗೊಪ್ಪುವ ಮೇ ಎಂದ ಲಾಕ್ಷಣಿಕ 2ನೇ ನಾಗವರ್ಮ. ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಇದು. 2ನೇ ನಾಗವರ್ಮ ಏನು ಮಾಡ್ತಾನೆ? ರೀತಿಯನ್ನು ಕೃತಿಗೊಪ್ಪುವ ಮೇ ಅಂತ ಕರಿತಾನೆ. ಕೃತಿಗೆ ಒಪ್ಪುವಂತಹ ಮೇ ಅಂತ ಕರಿತಾನೆ 2ನೇ ನಾಗವರ್ಮ. ವಾಮನ ರೀತಿ ಸಿದ್ಧಾಂತಕ್ಕೆ ಪ್ರೇರಣೆ ನೀಡಿದ ಸಿದ್ಧಾಂತ ಯಾವುದು? ದಂಡಿಯ ಗುಣ ಸಿದ್ಧಾಂತ. ನೋಡಿ, ದಂಡಿಯ ಮಾರ್ಗವನ್ನು ತುಳಿದಂಥವನು ವಾಮನ.
ವಾಮನನ ರೀತಿ ಸಿದ್ಧಾಂತಕ್ಕೆ ಪ್ರೇರಣೆ ನೀಡಿದ ಸಿದ್ಧಾಂತ ಯಾವುದು ಅಂತ ಕೇಳಿದಾಗ ದಂಡಿಯ ಗುಣ ಸಿದ್ಧಾಂತವೇ ವಾಮನನ ರೀತಿಯ ಸಿದ್ಧಾಂತಕ್ಕೆ ಪ್ರೇರಣೆ ನೀಡಿತು. ಹೀಗಾಗಿ ವಾಮನನು ರೀತಿ ಸಿದ್ಧಾಂತವನ್ನು ಅನುಸರಿಸ್ಕೊಂಡು ಹೋದ, ಗುಣವನ್ನು ಬಳಸ್ಕೊಂಡ ಅಂತ ಹೇಳ್ಬೋದು. ಯಾವುದ್ರಿ ಇಲ್ಲಿ ದಂಡಿಯ ಗುಣ ಸಿದ್ಧಾಂತ. ದಂಡಿ ಹೇಳಿರುವ ಮಾರ್ಗಗಳಲ್ಲಿ ವೈದರ್ಭಿಯನ್ನು ಇಂದು ವಿದರ್ಭವೇವೆಂದು ಕರೆಯಲಾಗುತ್ತದೆ. ಇದು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಅದರಿ. ಅದಕ್ಕೆ ಉತ್ತರ ಏನಾಗ್ತದ ಅಂತಂದರೆ ಮಹಾರಾಷ್ಟ್ರದಲ್ಲಿ. ರೀತಿ ಗುಣಗಳನ್ನು ರಸದಲ್ಲಿ ಸಮಾವೇಶಗೊಳಿಸಿದ ಲಾಕ್ಷಣಿಕ ಯಾರು? ಆನಂದವರ್ಧನ. ರೀತಿ ವಾಮನ ಬಳಸ್ಕೊಂಡ, ಗುಣ ದಂಡಿ ಬಳಸ್ಕೊಂಡ, ಇದು ರಸದಲ್ಲಿ ಸಮಾವೇಶಗೊಳಿಸ್ಕೊಂಡವನು ಆನಂದವರ್ಧನ ಬೇಕು. ಯಾರು ಬಳಸ್ಕೊಂಡದ್ರಿ? ಆನಂದವರ್ಧನ ಬಳಸ್ಕೊಂಡ. ಭೌಗೋಳಿಕ ವಿಭಜನೆಯನ್ನು ತೊಡೆದು ಹಾಕಿ ಕವಿ ಮನೋಧರ್ಮ ಮಾರ್ಗಕ್ಕೆ ಕಾವ್ಯ ಪರಿಕರಗಳನ್ನು ಸುಸಂಗತಗೊಳಿಸಿ ಬದಲಾವಣೆಗೆ ತಂದ ಅಲಂಕಾರಿಕ ಕುಂತಕ. ಪ್ರಶ್ನೆ ಕೇಳಬಹುದು. ಭೌಗೋಳಿಕ ವಿಭಜನೆಯನ್ನು ತೊಡೆದು ಹಾಕಿ ಅಂದರೆ ಹಿಂದಿನ ಕಾಲದಲ್ಲಿ ಪ್ರಾದೇಶಿಕವಾಗಿ ಬಂದಂಥ ಭೌಗೋಳಿಕ ವಿಭಜನೆಯನ್ನು ತೊಡೆದು ಹಾಕಿ ಕವಿ ಮನೋಧರ್ಮ ಮಾರ್ಗಕ್ಕೆ ತನ್ನ ಮನೋಧರ್ಮ ಮಾರ್ಗಕ್ಕೆ ಕಾವ್ಯ ಪರಿಕರಗಳನ್ನು ಸುಸಂಗತಗೊಳಿಸಿ ಬದಲಾವಣೆಗೆ ತಂದ ಅಲಂಕಾರಿಕ ಯಾರು ಅಂತಂದರೆ ಕುಂತಕ. ಯಾರೇ? ಕುಂತಕ ಅಂತ ಹೇಳ್ಬೋದು. ಕವಿಶಕ್ತಿಯನ್ನು ಅವಲಂಬಿಸಿ ಗುಣಗಳು ನಿರ್ಧಾರವಾಗುತ್ತವೆ ಎಂಬ ಆಧುನಿಕ ದೃಷ್ಟಿಯ ವ್ಯಾಖ್ಯಾನಕಾರ ಕುಂತಕ. ಇವೆರಡು ನೆನ್ಪಿಟ್ಕೊಳ್ಳಿ. ಭೌಗೋಳಿಕ ವಿಭಜನೆಯನ್ನು ತೊಡೆದು ಹಾಕಿ ಕವಿ ಮನೋಧರ್ಮ ಮಾರ್ಗಕ್ಕೆ ಕಾವ್ಯ ಪರಿಕರಗಳನ್ನು ಸುಸಂಗತಗೊಳಿಸಿ ಬದಲಾವಣೆಗೆ ತಂದ ಅಲಂಕಾರಿಕ ಕುಂತಕ. ಕವಿಶಕ್ತಿಯನ್ನು ಅವಲಂಬಿಸಿ ಗುಣಗಳು ನಿರ್ಧಾರವಾಗುತ್ತದೆ ಅಂತ ಹೇಳಿದ ಆಧುನಿಕ ದೃಷ್ಟಿಯ ವ್ಯಾಖ್ಯಾನಕಾರ ಯಾರು ಅಂದಾಗ ಕುಂತಕ ಅಂತ ಹೇಳ್ಬೋದು. ರೀತಿಗೆ ಸಂವಾದಿಯಾದ ಪಾಶ್ಚಾತ್ಯರ ಪರಿಕಲ್ಪನೆ ನೋಡಿ. ಸಂವಾದಿ ಅಂದರೆ ರೀತಿ, ಕನ್ನಡದಲ್ಲಿ ಅಂತೀವಿ, ಪಾಶ್ಚಾತ್ಯರಲ್ಲಿ ಸ್ಟೈಲ್ ಅಂತ ಕರಿತೀವಿ, ಶೈಲಿ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಸ್ಟೈಲ್ ಅಥವಾ ಶೈಲಿ. ಪ್ರಶ್ನೆ ಹೀಗೆ ಕೇಳ್ಬೋದು. ರೀತಿ ಕನ್ನಡದಲ್ಲಿ, ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ? ಪಾಶ್ಚಾತ್ಯರ ಪರಿಕಲ್ಪನೆ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು. ವಿಷಯಕ್ಕನುಗುಣವಾಗಿ ರೀತಿ ನಿರ್ಧಾರವಾಗುತ್ತದೆ ಎಂದವನು ರುದ್ರಟ ಬೇಕು. ವಿಷಯಕ್ಕೆ ಅನುಗುಣವಾಗಿ ರೀತಿ ನಿರ್ಧಾರವಾಗುತ್ತೆ ಅಂತ ಹೇಳಿದವನು ರುದ್ರಟ. ಯಾರು? ರುದ್ರಟ ಅಂತ ಹೇಳ್ಬೋದು. ರೀತಿ ಎಂದರೆ ವಚನ ವಿನ್ಯಾಸ ಕ್ರಮ ಅಂತ ವ್ಯಾಖ್ಯಾನ ಕೊಟ್ಟವನು ರಾಸೇಖರ. ವಚನ ವಿನ್ಯಾಸ ಕ್ರಮ, ರೀತಿಗೆ ವಚನ ವಿನ್ಯಾಸ ಅಂತ ವ್ಯಾಖ್ಯಾನ ನೀಡಿದಂಥ ಲಾಕ್ಷಣಿಕ ಯಾರು ಅಂದಾಗ ರಾಸೇಖರ. ಇಂಗ್ಲಿಷಿನ ಸ್ಟೈಲ್ಗೆ ಸಂವಾದಿಯಾಗಿ ಬಳಸೋ ಪದ ಶೈಲಿ. ಯಾವುದ್ರಿ? ಶೈಲಿ. ಇಂಗ್ಲಿಷಿನ ಸ್ಟೈಲ್ಗೆ ಸಂವಾದಿಯಾಗಿ ಬಳಸೋ ಪದ ಶೈಲಿ. ಅತ್ಯುತ್ತಮ ಪದಗಳ ಅತ್ಯುತ್ತಮ ಜೋಡಣೆಯೇ ಶೈಲಿ ಎಂದವನು ಕೋಲ್ರಿಡ್ಜ್. ನೋಡ್ರಿ, ಪಾಶ್ಚಾತ್ಯರ ವಿದ್ವಾಂಸರ ಅಭಿಪ್ರಾಯನೂ ಕೇಳ್ತಾನೆ. ಕೋಲ್ರಿಡ್ಜ್ ಏನು ಹೇಳ್ತಾನೆ? ಅತ್ಯುತ್ತಮ ಪದಗಳ ಅತ್ಯುತ್ತಮ ಜೋಡಣೆಯೇ ಶೈಲಿ ಅಂತ ಕರೀತಾರೆ ಅಂತ ಕೋಲ್ರಿಡ್ಜ್ ಹೇಳ್ತಾನೆ. ಶೈಲಿಯನ್ನು ಅಂಗಿಯೆಲ್ಲ ತಗೊಲು ಎಂದವನು ಕಾರ್ಲೈಲ್. ಪಾಶ್ಚಾತ್ಯರದ್ವಿ ಕೇಳ್ಬೋದ್ರಿ, ನೆನ್ಪಿಟ್ಕೊಳ್ಬೇಕು. ಅದ್ರ ಸಲುವಾಗಿ ಕಾರ್ಲೈಲ್ ಏನು ಹೇಳ್ತಾನೆ? ಶೈಲಿಯನ್ನು ಅಂಗಿಯಲ್ಲ. ಇದು ಯಾವುದೋ ಎಕ್ಸಾಮ್ನ HSTRನಲ್ಲಿ ಕೇಳಿದನ್ರಿ ಪ್ರಶ್ನೆ. ಹೀಗಾಗಿ ಶೈಲಿ ಎಂದು ತೊಗಲು ಅಲ್ಲ, ಅಂಗಿ ಅಲ್ಲ, ಅದು ತೊಗಲು ಅಂತ ಹೇಳಿದವನು ಕಾರ್ಲೈಲ್. ಶೈಲಿಯು ಆಲೋಚನೀಯ ಅವತಾರ ಎಂದ ವಿಮರ್ಶಕ ವರ್ಡ್ಸ್ವರ್ತ್. ಇಂಪಾರ್ಟೆಂಟ್ ನೋಡ್ರಿ, ಭಾಳಷ್ಟು ಇಂಪಾರ್ಟೆಂಟ್. ಶೈಲಿಯು ಆಲೋಚನೆಯ ಅವತಾರ ಅಂತ ಕರೆದವನು ಯಾರು ಅಂದಾಗ ವರ್ಡ್ಸ್ವರ್ತ್ ಶೈಲಿಗೆ ಏನು ಕರೀತಾನೆ ಆಲೋಚನೆಯ ಅವತಾರ ಅಂತ ಕರೆದಿದ್ದಾನೆ. ಹೀಗಾಗಿ ನಾವು ವರ್ಡ್ಸ್ವರ್ತನ ವಾಕ್ಯವನ್ನು ನೆನ್ಪಿಟ್ಕೊಳ್ಬೇಕಾಗ್ತದೆ. ಸ್ಟೈಲ್ ಈಸ್ ದ ಮ್ಯಾನ್, ಕವಿಯೇ ಶೈಲಿ. ಈ ಹೇಳಿಕೆ ಯಾರ್ದು? ಬಫನ್. ಪಾಶ್ಚಾತ್ಯ ವಿದ್ವಾಂಸರದು ಕೇಳ್ತಾನ್ರಿ. ರೀತಿ ಬಗ್ಗೆ, ಶೈಲಿ ಬಗ್ಗೆ ಬಫನ್ ಏನು ಹೇಳ್ತಾನಂತಂದರೆ ಸ್ಟೈಲ್ ಈಸ್ ದ ಮ್ಯಾನ್ ಅಂತ ಕರೀತಾನೆ. ಸ್ಟೈಲ್ ಈಸ್ ದ ಮ್ಯಾನ್, ಕವಿಯೇ ಶೈಲಿ ಅಂತ ಹೇಳ್ಕೊಟ್ಟವನು ಬಫನ್. ಶೈಲಿಯು ಮಾನವನ ಆತ್ಮ ಎಂದವನು ರೋಲಾಂಡ್. ನೆನ್ಪಿಟ್ಕೊಳ್ಬೇಕು ಇವೆಲ್ಲದಕ್ಕೆ. ರೋಲಾಂಡ ಶೈಲಿಗೆ ಮಾನವನ ಆತ್ಮ ಅಂತ ಕರಿತಾನೆ. ಇದೇ ರೀತಿ ಪ್ರಶ್ನೆ ಕೇಳ್ತಾರೆ ನೋಡ್ರಿ. 100% ಎಕ್ಸಾಮ್ನಲ್ಲಿ ಬಂದೇ ಬರುವಂಥ ಪ್ರಶ್ನೆಗಳು. ಹೀಗಾಗಿ ಶೈಲಿಯು ಮಾನವನ ಆತ್ಮ ಎಂದವನು ರೋಲಾಂಡ್. ಕೆಸೆಟ್ನಲ್ಲೂ ಬರುತ್ತೆ ರೀ, ಇದೇ ಥರ ಕೇಳ್ತಾನೆ. ಮತ್ತೆ ಡೀಪ್ ಹೋಗೋದಿಲ್ಲ, ಇದು ಡೀಪ್ ಇದೆ ಇನ್ನ ಸಿಲೆಬಸ್ಸು.
ಆರ್ ರೋಲಾಂಡ್ ರವರು ಶೈಲಿಯು ಮಾನವನ ಆತ್ಮ ಅಂತ ಕರೆದಿದ್ದಾನೆ. ಶೈಲಿಗೆ ಆಡು ಭಾಷೆ ಕಾವ್ಯ ಭಾಷೆ ಆಗಬೇಕೆಂದವನು ವರ್ಡ್ಸ್ವರ್ತ್ ಏನು ಹೇಳ್ತಾನೆ? ಶೈಲಿಗೆ ಆಡು ಭಾಷೆ ಏನಾಗಬೇಕು, ಕಾವ್ಯ ಭಾಷೆ ಆಗಬೇಕಂತ ಹೇಳಿದವನು ವರ್ಡ್ಸ್ವರ್ತ್. ದಂಡಿ ವಾಮನರ ಮಾರ್ಗಗಳನ್ನು ವೈದರ್ಭಿ ಗೌಡಿ ತಿರಸ್ಕರಿಸಿದ ಅಲಂಕಾರಿಕ ಕುಂತಕ. ದಂಡಿ ಮತ್ತು ವಾಮನರ ಮಾರ್ಗಗಳು ಯಾವ್ಯಾವು? ವೈದರ್ಭಿ, ಗೌಡಿ, ಪಾಂಚಾಲಿ. ಇವನ್ನ ತಿರಸ್ಕರಿಸಿದಂಥ ಅಲಂಕಾರಿಕ ಯಾರಾದರ ಅಂತಂದಾಗ ಕುಂತಕ ತಿರಸ್ಕಾರ ಮಾಡ್ತಾನೆ. ಈಗ ನೆನ್ಪಿಟ್ಕೊಳ್ಬೇಕು, ವೈದರ್ಭಿ ಗೌಡಿಗಳನ್ನ ದಂಡಿ ವಾಮನರ ಮಾರ್ಗಗಳಿದ್ದು ಇವುದನ್ನು ತಿರಸ್ಕರಿಸಿದಂಥ ಅಲಂಕಾರಿಕ ಯಾರು ಅಂದಾಗ ಕುಂತಕ. ರಸ ಎಂದರೆ ಚಿತ್ತವೃತ್ತಿ ವಿಶೇಷ ಸ್ವರಿ ರಸದಲ್ಲಿ ಬರಬೇಕು. ಹೀಗೆ ನಾವು ಇಲ್ಲಿ ತನಕ ಏನು ನೋಡಿವಿ? ರೀತಿ ಅಂದರೆ ಏನು? ವಿಶಿಷ್ಟ ಪದ ರಚನೆ ರೀತಿ ಅಂತ ವಾಮನ ಹೇಳ್ತಾನೆ. ರೀತಿರಾತ್ಮಸ್ಯ ಕಾವ್ಯ ಅಂತ ಹೇಳ್ತಾನೆ. ರೀತಿಯೇ ಕಾವ್ಯದ ಆತ್ಮ ಅಂತ ಹೇಳ್ತಾನೆ. ಈ ರೀತಿಯಾಗಿ ಒಬ್ಬೊಬ್ಬ ಲಾಕ್ಷಣಿಕರ ಅಭಿಪ್ರಾಯವನ್ನು ನಾವು ಇಲ್ಲಿ ನೋಡಿದ್ವಿ. ಪಾಶ್ಚಾತ್ಯ ವಿದ್ವಾಂಸರ ಪರಿಕಲ್ಪನೆಯನ್ನು ನೋಡಿದ್ವಿ, ಮತ್ತು ಭಾರತೀಯ ವಿದ್ವಾಂಸರು ಕೂಡ ಪರಿಕಲ್ಪನೆಯನ್ನು ನೋಡಿವಿ. ನಂತರದಲ್ಲಿ ರಸವನ್ನು ಕುರಿತು ನೋಡೋದಾದರೆ, ರಸ ಎಂಬ ಪದವು ಈ ಧಾತುವಿನಿಂದ ಬಂದಿದೆ. ಆರ್ಷ್ ಎಂಬ ಧಾತುವಿನಿಂದ ಬಂದಿದೆ. ಒಂದ್ಸಲ ಪ್ರಶ್ನೆ ಕೇಳಿದನ್ರಿ ಇದಕ್ಕೆ. ರಸ ಎಂದರೆ ರಸ ಎಂಬ ಧಾತು ಆರ್ಷ್ ಎಂಬ ಧಾತುವಿನಿಂದ ಬಂದಿದೆ. ಆರ್ಷ್ ಎಂದರೆ ಹರಿಯುವಿಕೆ, ನೆನ್ಪಿಟ್ಕೊಳ್ಳಿ. ರಸ ಅಂತಂದ್ರೆ ಹರಿಯುವುದರಿ, ಆರ್ಷ್ ಅಂತಂದ್ರೆ ಹರಿಯುವಿಕೆ. ರಸದ ವಿವೇಚನೆಯನ್ನ ಮೊದಲು ಕಲಾ ಪ್ರಕಾರಕ್ಕೆ ಅನ್ವಯಗೊಳಿಸಿದವನು ಭರತ. ರಸದ ವಿವೇಚನೆಯನ್ನ ಮೊದಲು ಕಲಾ ಪ್ರಕಾರಕ್ಕೆ ಬಳಸ್ಕೊಂಡಂಥವನು, ಅನ್ವಯಿಸಿದಂಥವನು ಯಾರು ಅಂತಂದಾಗ ಭರತ ಮುನಿ ಹೇಳಿರುವ ಸ್ಥಾಯಿ ಭಾವಗಳ ಸಂಖ್ಯೆ 8. ಭಾಳ ಸಲ ಪರೀಕ್ಷೆಯಲ್ಲಿ ಕೇಳಿದನ್ರಿ. ಭರತ ಮುನಿ ಹೇಳಿರುವ ಸ್ಥಾಯಿ ಭಾವಗಳ ಸಂಖ್ಯೆ 8. ಭರತ ಹೇಳಿರುವ ಸಂಚಾರಿ ಭಾವಗಳ ಸಂಖ್ಯೆ 33. ಇದೇ ಥರ ಪ್ರಶ್ನೆ ಕೇಳ್ತಾರೆ, ನೇರವಾಗಿಯೇ ಪ್ರಶ್ನೆ ಕೇಳ್ತಾರೆ. ಹಾಗಾದರೆ ಮೇಡಮ್, ಸ್ಥಾಯಿ ಭಾವ ಅಂದ್ರೆ ಏನು, ಸಂಚಾರಿ ಭಾವ ಅಂದ್ರೆ ಏನು ಅನ್ನೋಂಥ ಪ್ರಶ್ನೆ ನಿಮಗೆ ಹುಟ್ಕೊಳ್ತದೆ. ಸ್ಪೆಷಲ್ ಇದ್ರದೇ ಆದಂಥ ಒಂದು ವಿಡಿಯೋ ಇದೆ ರೀ. ರಸ ಅಂದ್ರೆ ಏನು, ರಸದ ಪ್ರಕಾರಗಳಾವು ಅನ್ನುವಂಥದ್ದನ್ನು ನಾನು ಕ್ಲಾಸ್ ಮಾಡೀನಿ. ಅದರಲ್ಲಿ ಸವಿಸ್ತಾರವಾಗಿ ಹೇಳಿದ್ದೀನಿ ರೀ. ಸ್ಥಾಯಿ ಭಾವಗಳ ಸಂಖ್ಯೆ 8, ಸಂಚಾರಿ ಭಾವಗಳ ಸಂಖ್ಯೆ 33. ಸ್ಥಾಯಿ ಭಾವ ಎಂದರೆ ಲೋಕಾನುಭವ. ನೋಡಿ, ಒಂದು ಪ್ರಶ್ನೆಗೆ ಉತ್ತರ ಸಿಕ್ತ್ರಿ. ಸ್ಥಾಯಿ ಭಾವ ಅಂತಂದರೆ ಲೋಕಾನುಭವನೇ ಸ್ಥಾಯಿ ಭಾವ. ಸ್ಥಾಯಿ ಭಾವಗಳ ಸಂಖ್ಯೆ 8. ವಿಭಾನುಭಾವ ವ್ಯಭಿಚಾರಿ ಸಂಯೋಗಾದ್ರಸ ನಿಷ್ಪತ್ತಿ. ವಿಭಾವಗಳು, ಅನುಭಾವಗಳು, ಸಂಚಾರಿ ಭಾವಗಳು ಇವುಗಳ ಸಂಯೋಗದಿಂದ ರಸ ನಿಷ್ಪತ್ತಿಯಾಗುವುದೆಂದು ಹೇಳಿದ ಲಾಕ್ಷಣಿಕ ಭಾರತ. ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ವಿಭಾನುಭಾವ ವ್ಯಭಿಚಾರಿ ಸಂಯೋಗಾದ್ರಸ ನಿಷ್ಪತ್ತಿ. ವಿಭಾವಗಳು, ಅನುಭಾವಗಳು, ಸಂಚಾರಿ ಭಾವಗಳು ಇವುಗಳ ಸಂಯೋಗದಿಂದ ಏನಾಗ್ತದಂದ್ರೆ ರಸ ನಿಷ್ಪತ್ತಿ ಆಗ್ತದಂತ ಹೇಳಿದಂತಹ ಲಾಕ್ಷಣಿಕ ಯಾರಾದ್ರಿದ್ರೆ ಅದು ಭರತ ಹೇಳ್ತಾನ್ರಿ. ಭರತ ಹೇಳಿರುವ ಸ್ಥಾಯಿ ಭಾವಗಳು ನೋಡಿ. ಸ್ಥಾಯಿ ಭಾವಗಳು ಯಾವ್ಯಾವು? ಪ್ರಶ್ನೆ ಎಕ್ಸಾಮ್ನಲ್ಲಿ ಹೆಂಗೆ ಕೇಳ್ತಾನೆ ನೋಡ್ರಿ. ರತಿ, ಹಾಸ್ಯ, ಶೋಕ, ಕ್ರೋಧ, ಉತ್ಸಾಹ, ಭಯ, ಜಿಗುಪ್ಸ ಬೇಕ್ರಿ, ಇಲ್ಲಿ ಜಿಗುಪ್ಪ ಆಗ್ಯದ, ವಿಸ್ಮಯ. ಭರತ ಹೇಳಿರುವಂಥ ಸ್ಥಾಯಿ ಭಾವಗಳು 8. ರತಿ, ಹಾಸ್ಯ, ಶೋಕ, ಕ್ರೋಧ, ಉತ್ಸಾಹ, ಭಯ, ಜಿಗುಪ್ಸ, ವಿಸ್ಮಯ ಅಂತ ನಾವಿಲ್ಲಿ ನೋಡ್ತೀವಿ. ಹೀಗಿರುವಂಥ ಸಂದರ್ಭದಲ್ಲಿ ಏನು ಮುಂದೆ ಹೋದಂತೆ ವಾಕ್ಯಂ ರಸಾತ್ಮಕಂ ಕಾವ್ಯಂ ಎಂದು ರಸವನ್ನು ಕುರಿತು ಕಾವ್ಯದ ಲಕ್ಷಣ ಹೇಳಿದವನು ವಿಶ್ವನಾಥ. ಇದು ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೇಳ್ತಾನ್ರಿ. ಅದಕ್ಕಾಗಿ ಈ ವಾಕ್ಯವನ್ನು ಸೂಕ್ಷ್ಮವಾಗಿ ನೋಡಬೇಕಾಗ್ತದ. ವಾಕ್ಯಂ ರಸಾತ್ಮಕಂ ಕಾವ್ಯಂ ಇವ ಯಾವ ಲಾಕ್ಷಣಿಕರ ಹೇಳಿಕೆ? ವಿಶ್ವನಾಥನ ಹೇಳಿಕೆ ಅಂತ ಹೇಳ್ಬೋದು. ಭರತ ಹೇಳಿರುವ ಸ್ಥಾಯಿ ಭಾವಗಳು 8 ಅವ್ಯಾವು. ರತಿ, ಹಾಸ್ಯ, ಶೋಕ, ಕ್ರೋಧ, ಉತ್ಸಾಹ, ಭಯ, ಜಿಗುಪ್ಸ, ವಿಸ್ಮಯ. ನೀವು ನೆನ್ಪಿಟ್ಕೊಳ್ಬೇಕು, ಸ್ಥಾಯಿ ಭಾವಗಳು 8. ಪರೀಕ್ಷೆಯಲ್ಲಿ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾನೆ. ಹ್ಯಾಂಗ್ರಿ ಎಂದಾಗ ನಮ್ಮ ಮತ್ತೆ ನೆಕ್ಸ್ಟ್ ಹೇಳ್ತೀನಿ ರೀ. ರಸಗಂಗಾಧರದ ಕರ್ತೃ ಜಗನ್ನಾಥ. ಯಾರೇ? ಜಗನ್ನಾಥ. ರಸವನ್ನು ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸಿ ಅಂತ ಹೇಳಿದವನು ಭರತ. ಭರತ ಏನು ಹೇಳ್ತಾನೆ? ರಸವನ್ನು ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸಿ ಅಂತ ಹೇಳ್ತಾನೆ.
ರಸ ಅನುಭವವೇದ್ಯವಾಗಬೇಕಾದರೆ ಸಪ್ತ ವಿಘ್ನಗಳನ್ನು ನಿವಾರಿಸಬೇಕೆಂದು ಹೇಳಿದ ದಾರ್ಶನಿಕ ಅಭಿನವಗುಪ್ತ. ರಸ ಅನುಭವವೇದ್ಯವಾಗಬೇಕು, ರಸ ಮನಮುಟ್ಟು ಆಗಬೇಕಂತಂದರೆ ಸಪ್ತ ವಿಘ್ನಗಳನ್ನು ನಿವಾರಿಸಬೇಕು. ಸಪ್ತ ವಿಘ್ನಗಳು ಯಾವುವು ಅಂದಾಗ ಅವು ಸಪ್ತ ವಿಘ್ನಗಳನ್ನು ಸಪ್ರೇಟ್ ಆಗದ ಕ್ಲಾಸ್ ಅದ ರೀ. ಸಪ್ತ ವಿಘ್ನಗಳನ್ನು ನಿವಾರಿಸಬೇಕೆಂದು ಹೇಳಿದ ದಾರ್ಶನಿಕ ಯಾರು ಅಂದಾಗ ಅಭಿನವಗುಪ್ತನು ಸಪ್ತ ವಿಘ್ನಗಳನ್ನು ನಿವಾರಿಸಬೇಕಂತ ಹೇಳ್ತಾನೆ. ರಸಗಳನ್ನು ಆಧುನಿಕ ಮನಃಶಾಸ್ತ್ರೀಯವಾಗಿ ವಿವೇಚಿಸಿದ ಅಭಿನವಗುಪ್ತ ಯಾರು? ಆಧುನಿಕ ಮನಃಶಾಸ್ತ್ರೀಯವಾಗಿ ವಿವೇಚಿಸಿದವರು ಯಾರು? ಅಭಿನವಗುಪ್ತ. ಅಭಿನವಗುಪ್ತ ಏನು ಮಾಡ್ತಾನೆ? ರಸಗಳನ್ನು ಆಧುನಿಕ ಮನಃಶಾಸ್ತ್ರೀಯವಾಗಿ ಯೋಚಿಸಿದ ಅಂತ ಹೇಳ್ಬೋದು. ಪಾಶ್ಚಾತ್ಯರಲ್ಲಿ ರಸಾನುಭವಕ್ಕೆ ಸಂವಾದಿಯಾಗಿ ಈ ಪದವನ್ನು ಬಳಸ್ತಾರೆ. ನೋಡ್ರಿ, ಇಲ್ಲಿ ರಸ ಅಂತ ಬೆಳೆದರೆ ನಾವು ಭಾರತೀಯ ಸಂವಾದಿ ಪದ, ಪಾಶ್ಚಾತ್ಯರಲ್ಲಿ ಸೌಂದರ್ಯಾನುಭವ ಅಂತ ಕರಿತೀವಿ. ರಸಗಳನ್ನು ಸುಖಾತ್ಮಕ ದುಃಖಾತ್ಮಕ ಎಂದು ವಿಂಗಡಿಸಿ ನಾಟ್ಯ ದರ್ಪಣ ಕೃತಿಯಲ್ಲಿ ಹೇಳಿದವರು ರಾಮಚಂದ್ರ ಗುಣಚಂದ್ರ ಸೂರಿಗಳು. ಬಹಳಷ್ಟು ಇಂಪಾರ್ಟೆಂಟ್. ರಸಗಳನ್ನು ಸುಖಾತ್ಮಕ ದುಃಖಾತ್ಮಕ ಅಂತ ವಿಂಗಡಿಸಿ ನಾಟ್ಯ ದರ್ಪಣ ಕೃತಿಯಲ್ಲಿ ಹೇಳಿದವರು ಯಾರು ಅಂದಾಗ ರಾಮಚಂದ್ರ ಗುಣಚಂದ್ರ ಸೂರಿಗಳು. ರಸಾನುಭವ ಎಂದರೆ ಆನಂದದ ಅನುಭವ. ರಸಾನುಭವ ಅಂದರೆ ಆನಂದದ ಅನುಭವ. ರಸ ಸಿದ್ಧಾಂತವನ್ನು ಮಂಡಿಸಿದವನು ಅಭಿನವಗುಪ್ತನು ಕೂಡ ರಸ ಸಿದ್ಧಾಂತವನ್ನು ಮಂಡನೆ ಮಾಡ್ದನ್ರಿ ಅಭಿನವಗುಪ್ತ. ಕಾವ್ಯಕ್ಕೆ ರಸವು ಜೀವಿತವಾದರೆ ರಸಕ್ಕೆ ಔಚಿತ್ಯವು ಜೀವಿತ ಎಂದ ಆಧುನಿಕ ಕವಿ ಕುವೆಂಪು. ನೋಡ್ರಿ, ನೆನ್ಪಿಟ್ಕೊಳ್ಳಿ, ಕಾವ್ಯಕ್ಕೆ ರಸ ಜೀವಿತವಾದರೆ ರಸಕ್ಕೆ ಔಚಿತ್ಯವೇ ಜೀವಿತ ಅಂತ ಹೇಳಿದಂಥ ಕವಿ ಕುವೆಂಪು. ಕಾವ್ಯಂ ತಾನಿದು ನವರಸ ಸೇವ್ಯಂ ಈ ಕೃತಿಯಲ್ಲಿ ಉಲ್ಲೇಖವಾಗಿದೆ. ಗಿರಿಜಾ ಕಲ್ಯಾಣ, ಇದು ಕೆಸೆಟ್ ಎಕ್ಸಾಮ್ನಲ್ಲಿ ಕೇಳಿದನ್ರಿ. ಕಾವ್ಯಂ ತಾನಿದು ನವರಸ ಸೇವ್ಯಂ, ಇದು ಹರಿಹರನ ಗಿರಿಜಾ ಕಲ್ಯಾಣದಲ್ಲಿ ಉಲ್ಲೇಖವಾಗಿರುವುದನ್ನು ನಾವು ಕಾಣ್ತೀವಿ. ಭಾವಪದದ ಅರ್ಥ ಚಿತ್ತವೃತ್ತಿ. ಭಾವಪದದ ಅರ್ಥ ಚಿತ್ತವೃತ್ತಿ ಅಂತ ಇಲ್ಲಿ ನಾವು ಹೇಳ್ತೀವಿ. ರಸಿರ್ಹಾ ಸಜ್ಜೋಕಚ್ಚ ಶೋಧೋತ್ಸಾಹ ಭಯಂ ತತಃ ಜಿಗುಪ್ಸಾ ವಿಸ್ಮಯಲ್ನಿ ಸ್ಥಾಯಿ ಭಾವಂ ಪ್ರಕೀರ್ತಿತ. ರತಿ ಬೇಕ್ರಿ, ಸಾರಿ, ಇಲ್ಲಿ ಹೀ ಆಗ್ಯದ. ರತಿ ಹಾಸಚ್ಚ ಬೇಕು, ಸಾರಿ, ರತಿ ಹಾಸಜ್ಜ ಆಗ್ಯದ. ರತಿ ಹಾಸಚ್ಚ ಸೋಕಚ್ಚ ಶೋಧೋ ಕ್ರೋ ಉತ್ಸಾಹ, ಕ್ರೋಧೋ ಉತ್ಸಾಹ, ಇಲ್ಲಿ ಎರಡು ಸೇರಿಕೊಂಡಿದೆ. ಕ್ರೋಧೋ ಉತ್ಸಾಹ ಭಯಂ ತಥಾ ಜಿಗುಪ್ಪ ಆಗ್ಯದ. ಜಿಗುಪ್ಸಾ ವಿಸ್ಮಯಲ್ಲೇತಿ ಸ್ಥಾಯಿ ಭಾವಂ ಪ್ರಕೀರ್ತಿತ. ನಿಮಗೆ ಸ್ಥಾಯಿ ಭಾವಗಳು 8 ಹೇಳಿನ್ನ. ಯಾವ್ಯಾವು ಅಂತಂದಾಗ ಇಲ್ಲಿ ನೋಡಿ ಏನು ಹೇಳಿದ್ದ ಇಲ್ಲಿ? ರತಿ, ಹಾಸ್ಯ, ಶೋಕ, ಕ್ರೋಧ, ಉತ್ಸಾಹ, ಭಯ, ಜಿಗುಪ್ಸಾ, ವಿಸ್ಮಯ. ಇದೇ ಇಲ್ಲಿ ಶ್ಲೋಕ ರೂಪದಲ್ಲದ, ಸ್ತೋತ್ರ ರೂಪದಲ್ಲದ. ಏನಂತಂದರೆ ರತಿ ಹಾಸಚ್ಚ ಶೋಕಚ್ಚ ಕ್ರೋಧೋ ಉತ್ಸಾಹ ಭಯಂ ತಥಾ ಜಿಗುಪ್ಸಾ ವಿಸ್ಮಯಲ್ಲತಿ ಸ್ಥಾಯಿ ಭಾವಂ ಪ್ರಕೀರ್ತಿತ ಅಂತ ಸ್ಥಾಯಿ ಭಾವಗಳನ್ನು ಹೇಳಿದ ಲಾಕ್ಷಣಿಕ ಭರತ. ಈ ಸೂತ್ರ ಬಂದಾಗ ಏನಾಗ್ತದಂತಂದರೆ ಭರತ ಏನು ಮಾಡ್ತಾನೆ? ಸೂತ್ರ ಹೇಳ್ತಾನೆ. ರತಿಹಾಸಚ್ಚ ಶೋಕಚ್ಚ ಕ್ರೋಧೋತ್ಸಾಹ ಭಯಂ ತಥಾ ಜಿಗುಪ್ಸಾ ವಿಸ್ಮಯಲ್ಲೇತಿ ಸ್ಥಾಯಿ ಭಾವಂ ಪ್ರಕೃತಿತ ಅಂತಂದರೆ ಇವು 8 ಸ್ಥಾಯಿ ಭಾವಗಳವ ಅಂತ ಹೇಳ್ತಾನೆ. ಸ್ಥಾಯಿ ಭಾವನು ಒಂದೊಂದು ಸೂತ್ರ ಸಂಚಾರಿ ಭಾವಗಳನ್ನು ಅದರಲ್ಲಿ ಪೋಣಿಸಿ ಬರುವ ಬಣ್ಣ ಬಣ್ಣದ ಮಣಿಗಳೆಂದವನು ಅಭಿನವಗುಪ್ತ. ಸ್ಥಾಯಿ ಭಾವಗಳು 8 ಅವರಿ. ಆ ಸ್ಥಾಯಿ ಭಾವ ಒಂದು ಸೂತ್ರ ಅದ ರೀ, ಅದಕ್ಕೆ ಸಂಚಾರಿ ಭಾವಗಳನ್ನು ಅದರಲ್ಲಿ ಪೋಣಿಸಿ ಬಣ್ಣ ಬಣ್ಣದ ಮಣಿಗಳು ಅಂತ ಇದಕ್ಕೆ ಅಂದ ಚಂದದ ಮಾತನ್ನು ಹೇಳಿದವನು ಅಭಿನವಗುಪ್ತ ಹೇಳ್ತಾನೆ. ಈ ಥರ ಸ್ಥಾಯಿ ಭಾವಗಳು 8, ಆ ಸ್ಥಾಯಿ ಭಾವ ಒಂದು ಸ್ತೋತ್ರದ, ಆ ಸ್ತೋತ್ರಕ್ಕೆ ಸಂಚಾರಿ ಭಾವಗಳೆಂಬ ಪೋಣಿಸಿರುವ ಬಣ್ಣ ಬಣ್ಣದ ಮಣಿಗಳನ್ನು ಅಂತ ಹೇಳಿದವನು ಅಭಿನವಗುಪ್ತ. ಭಾವದ ಕಾರಣಗಳನ್ನು ಹೀಗೆಂದು ಕರೆಯುವರು. ವಿಭಾವ, ಭಾವದ ಕಾರಣಗಳನ್ನು ಹೀಗೆಂದು ಕರೆಯುವರು. ವಿಭಾವ ಎಂದರೆ ಕಲಾತ್ಮಕ ಭಾವ. ನೆನ್ಪಿಟ್ಕೊಳ್ಬೇಕು, ಸಣ್ಣ ಸಣ್ಣ ವಿಷಯನೇ ನಮಗೆ ಪ್ರಶ್ನೆ ಕೇಳ್ತಾನೆ, ನಮಗೆ ಕನ್ಫ್ಯೂಸ್ ಆಗುತ್ತೆ. ಭಾವದ ಕಾರಣಗಳನ್ನು ಹೀಗೆಂದು ಕರೆದವರು ವಿಭಾವ ಎಂದರೆ ಕಲಾತ್ಮಕ ಭಾವ. ಭಾವದ ಕಾರ್ಯಕ್ಕೆ ಹೀಗೆಂದು ಕರೆಯುವರು ಅನುಭಾವ. ಏನಂತ ಕರೀತಾರೆ? ಭಾವದ ಕಾರ್ಯಕ್ಕೆ ಅನುಭಾವ ಅಂತ ಕರೀತಾರೆ. ಅಂದರೆ ವಿಭಾವ ಅಂದರೆ ಕಲಾತ್ಮಕ ಭಾವ,
ಭಾವದ ಕಾರ್ಯಕ್ಕೆ ಏನಂತ ಕರೀತಾರೆ ಅಂದರೆ ಅನುಭಾವ ಅಂತ ಹೇಳ್ತೀವಿ. ವಿಭಾವದ ಪ್ರಕಾರಗಳು ಆಲಂಬನೆ ವಿಭಾವ, ಉದ್ದೀಪನ ವಿಭಾವ. ನೋಡ್ರಿ, ಇವೆಲ್ಲ ರಸದಲ್ಲಿ ಬರುತ್ತೆ. ವಿಭಾವದಲ್ಲಿ ಪ್ರಕಾರಗಳು ಆಲಂಬನೆ ವಿಭಾವ ಮತ್ತು ಉದ್ದೀಪನ ವಿಭಾವ ಅಂತ ಹೇಳ್ತೀವಿ. ಇಲ್ಲಿ ಭಾವವು ಆವಿರ್ಭವಿಸುವುದಕ್ಕೆ ಮೂಲ ಕಾರಣವಾದ ಭಾವವೇ ಆಲಂಬನ ವಿಭಾವ. ಉದಯಿಸಿದ ಭಾವವನ್ನು ಪ್ರಬಲಪಡಿಸುವ ಸಾಮಗ್ರಿಯೇ ಉದ್ದೀಪನ ವಿಭಾವ. ನಮ್ಮಲ್ಲಿ ಮೂಡಿರುವಂಥ ಭಾವವನ್ನು ಪ್ರಬಲಪಡಿಸುವಂಥ ಒಂದು ಸಾಮಗ್ರಿಗೆ ಏನಂತ ಕರಿತೀವಿ? ಉದ್ದೀಪನ ವಿಭಾವ ಅಂತ ಕರಿತೀವಿ. ಭಾವ ಆವಿರ್ಭವಿಸುವುದಕ್ಕೆ ಮೂಲ ಕಾರಣವಾದ ಭಾವವೇ ಆಲಂಬನ ವಿಭಾವ. ಆಲಂಬನ ವಿಭಾವ ಅಂತಂದ್ರೆ ಪ್ರಶ್ನೆ ಕೇಳ್ತಾನೆ, ನಮ್ಮಲ್ಲಿರುವಂಥ ಭಾವ ಆವಿರ್ಭವಿಸುವುದಕ್ಕೆ ಅಂದ್ರೆ ಉದ್ಭವ ಆಗುವುದಕ್ಕೆ ಮೂಲ ಕಾರಣವಾದಂಥ ಒಳಗಿರುವಂಥ ಭಾವವೇ ಆಲಂಬನ ವಿಭಾವ ಅಂತ ನಾವು ಇಲ್ಲಿ ಹೇಳ್ಬೋದು. ಹೀಗಾಗಿ ಇಲ್ಲಿ ಆಲಂಬನ ವಿಭಾವ, ಉದ್ದೀಪನ ವಿಭಾವ ಅಂತ ನಾವು ಹೇಳ್ತೀವಿ. ಭಾವದೆ ಪುಟ್ಟದ ರಸಂ ಭಾವುಕರದ ನರಿದು ಸವಿಯುವುದೇ ಅನುಭಾವವೆಂದು ಹೇಳಿದ ಲಾಕ್ಷಣಿಕ ಸಾಳ್ವ ತನ್ನ ರಸರತ್ನಾಕರದಲ್ಲಿ ಏನಪ್ಪ ಅಂತಂದರೆ ಹೇಳ್ತಾನೆ, ಭಾವದೆ ಪುಟ್ಟದ ರಸಮಂ ಭಾವುಕರದ ನರಿದು ಸವಿಯುವುದೇ ಅನುಭಾವ ಎಂದು ಹೇಳಿದ ಲಾಕ್ಷಣಿಕ ಸಾಳ್ವ ತನ್ನ ರಸರತ್ನಾಕರದಲ್ಲಿ ತಿಳಿಸ್ತಾನೆ. ಮೈಮರವಾಗುವುದು ನಿಶ್ಚಿತತೆ, ಬೆವರು ರೋಮಾಂಚನ, ಧ್ವನಿ ವಿಕಾರ, ನಡುಕು, ಮುಖದ ಬಣ್ಣ ವ್ಯತ್ಯಾಸವಾಗುವುದು, ಕಂಬನಿ, ಮೂರ್ಛೆ ಈ 8 ಪ್ರತ್ಯೇಕಿಸಿ ಇವಕ್ಕೆ ಸಾತ್ವಿಕ ಭಾವಗಳಿಂದ ಹೆಸರು ಕೊಟ್ಟವನು ಭರತ. ನೋಡ್ರಿ, ಇವು 8 ಅವರಿ. ಈ 8 ಪ್ರತ್ಯೇಕಿಸಿದಕ್ಕೆ ಸಾತ್ವಿಕ ಭಾವ ಅಂತ ಹೆಸರು ಕೊಟ್ಟವನು ಯಾರಂದರೆ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ. ದೃಶ್ಯಕಾವ್ಯ ಎಂದರೆ ನಾಟಕ ಅಂತ ಅನಿಸ್ಕೊಳ್ಳುತ್ತೆ. ನಾಟಕ, ದೃಶ್ಯಕಾವ್ಯ ಅಂತಂದರೆ ನಾಟಕ ಅನಿಸ್ಕೊಳ್ಳುತ್ತೆ. ಪ್ರಯೋಗಾತ್ಮನಾಪನ್ನೆ ಕಾವ್ಯೇನಾಸ್ವಾದ ಸಂಭವ, ನಾಟ್ಯ ರೂಪವನ್ನು ತಾಳದ ಹೊರತು ಕಾವ್ಯದಲ್ಲಿ ಆಸ್ವಾದ ಉಂಟಾಗೋದು ಅಂತ ಹೇಳಿದ ಭಟ್ಟ ತೋತ ಬಹಳಷ್ಟು ಇಂಪಾರ್ಟೆಂಟು. ಏನಂತಂದರೆ ಇಂಪಾರ್ಟೆಂಟ್ ರೀ. ಪ್ರಯೋಗಾತ್ಮನಾಪನ್ನೆ ಕಾವ್ಯೇನಾಸ್ವಾದ ಸಂಭವ, ನಾಟ್ಯಾರೂಪವನ್ನು ತಾಳದ ಹೊರತು ಕಾವ್ಯದಲ್ಲಿ ಆಸ್ವಾದ ಉಂಟಾಗುವುದಿಲ್ಲ ಅಂತ ಹೇಳ್ತಾನೆ ಭಟ್ಟ ತೋತ. ಅಭಿನೇತೃಭ್ಯಂ ಕವಿನೇವ ಬಹುಮನ್ಯಾಮಹೇ, ಅಭಿನಯಭ್ಯಶ್ಚ ಕಾವ್ಯಮೇವ, ನಟರಿಗಿಂತ ಕವಿಗಳಲ್ಲಿ ಅಭಿನಯಿಗಿಂತ ಕಾವ್ಯದಲ್ಲಿ ನಮಗೆ ಗೌರವ ಹೆಚ್ಚು ಎಂದವನು ಭೋಜರಾಜ. ಈ ವಾಕ್ಯವನ್ನು ಕೊಟ್ಟವನು ಯಾರು ಅಂತ ಪ್ರಶ್ನೆ ಕೇಳ್ತಾನ್ರಿ, ಭೋಜರಾಜ. ಅಭಿನೇತೃಭ್ಯ ಕವಿನೇವ ಬಹುಮಾನ್ಯಮಹೇ, ಅಭಿನಯೇಭ್ಯಶ್ಚ ಕಾವ್ಯಮೇವ ಅಂದರೆ ನಟರಿಗಿಂತ ಕವಿಗಳಲ್ಲಿ ಅಭಿನಯಗಿಂತ ಕಾವ್ಯದಲ್ಲಿ ನಮಗೆ ಗೌರವ ಹೆಚ್ಚಂತ ಹೇಳ್ತಾನೆ ಭೋಜರಾಜ. ಕಾವ್ಯಪಿ ನಾಟ್ಯಾಯಮಾನೇವ ರಸಂ ಕಾವ್ಯಾರ್ಥ ವಿಷಯ ಪ್ರತ್ಯಕಲ್ಪ ಸಂವೇದನುದೇ ರಸೋದಯಂ, ಕಾವ್ಯದಲ್ಲಿ ಕೂಡ ನಾಟ್ಯವಾಡಿದಂತಿರುವುದು ರಸದಲ್ಲೇ. ರಸ ಕಾವ್ಯಾರ್ಥ ವಿಷಯದಲ್ಲಾದರೆ ಪ್ರತ್ಯಕ್ಷವಾಗಿದ್ದಂತೆ, ಅನುಭವದಗಿದಾಗಲೇ ರಸ ಉದಿಸ್ತಕ್ಕದ್ದು ಎಂದು ಹೇಳಿದವನು ಅಭಿನೋಕ್ತ. ಅಂದರೆ ಕಾವ್ಯದಲ್ಲಿ ಕೂಡ ನಾಟ್ಯವಾಡಿದಂತಿರುವುದರಲ್ಲೇ ರಸ ಕಾವ್ಯಾರ್ಥ, ವಿಷಯದಲ್ಲಾದರೆ ಪ್ರತ್ಯಕ್ಷವಾಗಿದ್ದಂತೆ ಅನುಭವದಗಿದಾಗಲೇ ರಸ ಉತ್ಪತ್ತಿ ಆಗುತ್ತೆ. ಅಂದರೆ ಕವಿಯಾಗಿರಲಿ ಮನುಷ್ಯನಾಗಿರಲಿ ಒಂದು ಕಾವ್ಯವನ್ನು ರಚನೆ ಮಾಡಿದಾಗ ಅಲ್ಲಿ ಅನುಭವ ಆಗ್ಬೇಕ್ರಿ. ಅನುಭವದಾಗೆ ಅಲ್ಲಿ ರಸ ಹುಟ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನೇ ಹೇಳ್ತಾನೆ ಅಭಿನವ್ ಗುಪ್ತ. ಶೃಂಗಾರ ಹಾಸ್ಯ, ನಿಮ್ಗೆ ಹೇಳಿದ್ದ ಸ್ಥಾಯಿ ಭಾವಗಳ ಸಂಖ್ಯೆ 8. ಆ ಸ್ಥಾಯಿ ಭಾವಗಳಿಗೆ ಏನಪ್ಪ ಅಂದರೆ 8: ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಬೀಭತ್ಸಾದ್ಭುತ ಸಂಜ್ಞಾ ಚೈತನ್ಯ ನಾಟ್ಯರಸಾಸ್ಮತ. ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಬಿಭತ್ಸ ಅದ್ಭುತ ಈ 8 ರಸಗಳನ್ನು ಹೇಳಿದವನು ಭರತ. ಆ 8 ರಸಕ್ಕೆ ಸ್ಥಾಯಿ ಭಾವಕ್ಕೆ ಈ 8 ರಸಗಳನ್ನೇ ಹೇಳಿದವರು ಯಾರು ಅಂತಂದರೆ ಭರತರಿ. ನೋಡಿ, ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಭೀಭತ್ಸ ಅದ್ಭುತ ಈ 8 ರಸಗಳನ್ನು ಹೇಳಿದವನು ಭರತ. 8 ಸ್ಥಾಯಿ ಭಾವಗಳಿಗೆ 8 ರಸವನ್ನು ಹೇಳಿದಂಥವ್ರು ಯಾರು ಅಂತಂದರೆ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ. ಭರತನ ನಾಟ್ಯಶಾಸ್ತ್ರದಲ್ಲಿ ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಬಿಭತ್ಸ ಅದ್ಭುತ 8 ರಸಗಳ ಕ್ರಮವಾದ ಸ್ಥಾಯಿ ಭಾವಗಳು ರತಿ. ನೋಡ್ರಿ, ಇಲ್ಲಿ ಕರೆಕ್ಟಾಗಿ ಕೇಳಿದಾನೆ. ಪ್ರಶ್ನೆ ಹೆಂಗೆ ಕೇಳ್ತಾನೆ ನೋಡ್ರಿ. ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಬೀಭತ್ಸ ಅದ್ಭುತ 8 ರಸಗಳವರಿ. ಈ 8 ರಸಗಳ ಕ್ರಮವಾದ ಸ್ಥಾಯಿ ಭಾವಗಳು ಯಾವುದಂತ ಕೇಳ್ತಾನೆ. ಶೃಂಗಾರದ ಸ್ಥಾಯಿ ಭಾವ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಭಾಳ ಸಲ ಕೇಳೋಣ ರತಿ. ಹಾಸ್ಯದ ಸ್ಥಾಯಿ ಭಾವ ಯಾವುದು? ಹಾಸ. ಕರುಣದ ಸ್ಥಾಯಿ ಭಾವ ಯಾವುದು? ಶೋಕ.
ರೌದ್ರದ ಸ್ಥಾಯಿ ಭಾವ ಯಾವುದು? ಶೋಧ. ವೀರದ ಸ್ಥಾಯಿ ಭಾವ ಯಾವುದು? ಉತ್ಸಾಹ. ನೋಡಿ, ವೀರದ ಉತ್ಸಾಹ. ಭಯಾನಕದ ಯಾವುದು? ಭಯ. ಬಿಭತ್ಸದ ಯಾವುದು? ಜಿಗುಪ್ಸೆ. ಅದ್ಭುತದ ಯಾವುದು? ವಿಸ್ಮಯ. ಪ್ರಶ್ನೆ ಹೆಂಗೆ ಕೇಳ್ತಾನೆ? ಶೃಂಗಾರ ರಸದ ಸ್ಥಾಯಿ ಭಾವ ರತಿ. ಶೃಂಗಾರ ಕೊಟ್ಟಿರ್ತಾನ, ಹೊಂದಿಸಿ ಬರೆಯರಲ್ಲಿ ಕೊಟ್ಟಿರ್ತಾನ, ಹೊಂದಿಸಿ ಬರೆದು 4 ಆಪ್ಷನ್ಸ್ ಕೊಟ್ಟಿರ್ತಾನ. ಶೃಂಗಾರದ ಯಾವುದ್ರಿ ಸ್ಥಾಯಿ ಭಾವ? ರತಿ. ಹಾಸ್ಯದ ಯಾವುದ್ರಿ? ಹಾಸ. ಕರುಣದ ಯಾವುದ್ರಿ? ಕರುಣದ ಯಾವುದು? ಶೋಕ. ರೌದ್ರದ ಯಾವುದು? ಶೋಧ. ವೀರದ ಯಾವುದು? ಉತ್ಸಾಹ. ಭಯಾನಕದು ಭಯ. ಬಿಭತ್ಸದ ಜಿಗುಪ್ಸೆ. ವಿಸ್ಮಯದು ಅದ್ಭುತ. ನೀವು ನೆನ್ಪಿಟ್ಕೊಳ್ಬೇಕು, ಇವು 8 ಪ್ರಶ್ನೆ ಕಂಪಲ್ಸರಿ ಇದ್ರ ಮೇಲೆ ಇದ್ದೇ ಇರುತ್ತೆ. ಶೃಂಗಾರ ಅಂದರೆ ರತಿ, ಹಾಸ್ಯ ಅಂದರೆ ಹಾಸ, ಕರುಣ ಅಂದರೆ ಶೋಕ, ರೌದ್ರ ಅಂದರೆ ಶೋಧ, ವೀರ ಅಂದರೆ ಉತ್ಸಾಹ, ಭಯಾನಕ ಅಂದರೆ ಭಯ, ಬಿಭತ್ಸ ಅಂದರೆ ಜಿಗುಪ್ಸೆ, ವಿಸ್ಮಯ ಅಂದರೆ ಅದ್ಭುತ. ಇವು 8 ರಸಗಳಿಗೆ 8 ಸ್ಥಾಯಿಗಳನ್ನು ಹೇಳಿದಂಥವನು ಯಾರು ಅಂದಾಗ ಭರತ. ರಸದ 2 ಪ್ರಕಾರಗಳು: ಸಂಭೋಗ ಶೃಂಗಾರ, ಸಂಭೋಗ ಶೃಂಗಾರ, ವಿಪ್ರಲಂಬ ಶೃಂಗಾರ. ರಸದ 2 ಪ್ರಕಾರ ಕೊಡ್ರಿ. ಸ್ತ್ರೀ ರೂಪಮೇ ರೂಪಮ್ ಇದು ಯಾವ ರಸಕ್ಕೆ ಉದಾಹರಣೆ? ಶೃಂಗಾರ ರೀ. ಸ್ತ್ರೀ ರೂಪಮೇ ರೂಪಮ್ ಅಂದ್ರೆ ಸ್ತ್ರೀ ಏನು ಮಾಡಿದಾಳೆ? ಆಕಿ ಶೃಂಗಾರ ಮಾಡ್ಕೊಂಡಿದ್ದಾಳೆ. ಇದು ಯಾವುದಕ್ಕೆ ಉದಾಹರಣೆ ಆಗ್ತದೆ ಅಂತಂದರೆ ಶೃಂಗಾರ ರಸಕ್ಕೆ ಉದಾಹರಣೆ ಆಗ್ತದ. ಹಾಸ್ಯರಸದ ಸ್ಥಾಯಿ ಭಾವ ಇಲ್ಲಿ ನೋಡಿ. ನಾ ಮತ್ತೆ ಹೆಂಗೆ ಕೇಳಿದೆ ನೋಡಿ ಪ್ರಶ್ನೆ. ಹಾಸ್ಯರಸದ ಸ್ಥಾಯಿ ಭಾವ ನಾನು ನಿಮಗೆ ಹೇಳೀನಿ. ಹಾಸ್ಯ ಅನ್ನುವಂಥ ಸ್ಥಾಯಿ ರಸದ ರೀ. ಇದರ ಸ್ಥಾಯಿ ಭಾವ ಯಾವುದು? ಹಾಸ. ವಿಕಾರವಾದ ಅನ್ಯರ ವೇಷಾಲಂಕಾರಗಳು, ನಾಚಿಕೆಗೇಡಿತನ ಸ್ವಭಾವ, ವಿಷಯ ಚಾಪಲ್ಯ, ಕುಚೆಷ್ಟೆ, ಕೆಟ್ಟ ಮಾತು, ಅಂಗವೈಕಲ್ಯ ಮೊದಲಾದ ಈ ರಸದ ವಿಭಾವಗಳು ಹಾಸ್ಯದ್ರಿ. ಇವು ಯಾವಾದ್ರ ಪದಗಳು ಎಲ್ಲಿ ಬಂತು ಅಂತಂದರೆ ವಿಕಾರವಾದ ಅನ್ಯರ ವೇಷ ಅಲಂಕಾರ ಆಗಿರ್ಬೋದು, ಕುಚೇಷ್ಟೆ ಮಾಡೋದಾಗಿರ್ಬೋದು, ಅಂಗವೈಕಲ್ಯ ಆಗಿರ್ಬೋದು, ಇವೆಲ್ಲ ಹಾಸ್ಯದ್ರಿ. ಹಾಸ್ಯದ ರಸದ ವಿಭಾವಗಳು. ತಾನೇ ನಗುವಾಗ ಇದು ಆತ್ಮಸ್ಥ, ಅನ್ಯರನ್ನು ನಗಿಸುವಾಗ ಪರಸ್ಥ ಎಂದು ಹಾಸ್ಯರಸವನ್ನು 2 ಬಗೆಯ ವಿಂಗಡಿಸಿದವನು ಭರತರಿ. ಶೃಂಗಾರ ಅನುಕೃತಿಯಾತು ಸ ಹಾಸ್ಯಸ್ತು ಪ್ರಕೃತಿತ. ಶೃಂಗಾರದ ಅನುಕರಣವೇ ಹಾಸ್ಯ ಅಂತ ಹೇಳಿದವನು ಭರತ. ಅನೌಚಿತ್ಯ ಪ್ರವೃತ್ತಿ ಕೃತಮೇವ ಹಿ ಹಾಸ್ಯಂ ವಿಭಾತ್ವಂ. ಅನೌಚಿತ್ಯ ಪ್ರವೃತ್ತಿಯಿಂದ ಉಂಟಾಗತಕ್ಕದ್ದೇ ಹಾಸ್ಯದ ವಿಭಾವ ಅಂತ ಹೇಳಿದವನು ಅಭಿನವ್ ಗುಪ್ತ. ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗ್ತದ್ರಿ. ಸುಮ್ಮನೆ ನೆನಪಿರಲ್ಲ, ಓದಿದ ತಕ್ಷಣ ಹೇಳಿದ ತಕ್ಷಣ ನೆನಪಿರಲ್ಲ. ನೀವು ಕರೆಕ್ಟಾಗಿ ವಿಡಿಯೋವನ್ನು ಕೇಳಿ ಒಂದು ಸಲ ಬರೆದಿಟ್ರೆ ಇದು ಯಾರು ಹೇಳಿದ್ರು ಅನ್ನುವಂಥದ್ದನ್ನು ನಿಮಗೆ ಅರ್ಥ ಆಗ್ತದೆ. ಯಾರು ಹೇಳಿದ್ರು? ಇದು ಅಭಿನವ್ ಗುಪ್ತ ಅಂತ ಹೇಳ್ಬೋದು. ಅನೌಚಿತ್ಯ ಪ್ರವೃತ್ತಿ ಕೃತಮೇವ ಹಿ ಹಾಸ್ಯ ವಿಭಾತ್ವಂ. ಅನೌಚಿತ್ಯ ಪ್ರವೃತ್ತಿಯಿಂದ ಉಂಟಾಗತಕ್ಕದ್ದೇ ಹಾಸ್ಯದ ವಿಭಾವ ಅಂತ ಹೇಳಿದವನು ಅಭಿನವ್ ಗುಪ್ತ. ಸಂಸ್ಕೃತ ನಾಟಕಗಳಲ್ಲಿ ಹಾಸ್ಯರಸ ಅಭಿವ್ಯಕ್ತಗೊಳಿಸಲು ಈ ಪಾತ್ರವಿರುತ್ತದೆ. ವಿದೂಷಕನ ಪಾತ್ರ ರೀ. ಈಗ ಸಂಸ್ಕೃತ ನಾಟಕ ನಡೀತಾ ಇರ್ತದೆ, ಅಲ್ಲಿ ಹಾಸ್ಯವನ್ನು ತೋರಿಸ್ಬೇಕಿರ್ತದೆ, ಹಾಸ್ಯದ ರಸವನ್ನು ಅಭಿವ್ಯಕ್ತಗೊಳಿಸ್ಬೇಕಾಗ್ತದೆ. ಅಲ್ಲಿ ಯಾರ ಪಾತ್ರ ಮೊಟ್ಟ ಮೊದಲಿದೆ? ವಿದೂಷಕನ ಪಾತ್ರ ಬಹಳ ಮುಖ್ಯ ಆಗಿರ್ತದೆ. ಕೇಳ್ತಾನ್ರಿ ಪ್ರಶ್ನೆ. ಪ್ರಿಯ ಪ್ರೇಯಸಿಯ ಮಿಲನ ಯಾವುದ್ರಿ? ಸಂಭೋಗ ಶೃಂಗಾರ ಅನ್ಸ್ಕೊಳ್ತದ್ರಿ. ಪ್ರಿಯ ಪ್ರೇಯಸಿರ ಆಗಲಿಕೆ ವಿರಹ ವಿಪ್ರಲಂಬ ಶೃಂಗಾರ. ಅಗಲುವುದು ವಿಪ್ರ, ಕೂಡೋದು ಸಂಭೋಗ. ಕರುಣ ರಸದ ಸ್ಥಾಯಿ ಭಾವ ಶೋಕರಿ. ನಾನು ನಿಮಗೆ ಮೇಲ್ಗಡೆ ಹೇಳಿದ 8 ರಸದಕ್ಕೆ 8 ಸ್ಥಾಯಿ ಭಾವಗಳು. ಶೋಕರಿ, ಕರುಣಕ್ಕೆ ಶೋಕ. ವಿಪ್ರಲಂಬವು ಸಾಪೇಕ್ಷ ಭಾವವೆಂದು, ಕರುಣವು ನಿರಪೇಕ್ಷ ಭಾವವೆಂದು ನಿರೂಪಿಸಿದವನು ಭರತ. ವಿಪ್ರಲಂಬ ಏನು? ಸಾಪೇಕ್ಷ ಭಾವ. ಕರ್ಣ ನಿರಪೇಕ್ಷ ಭಾವ ಅಂತ ನಿರೂಪಿಸಿದನು ಯಾರಾದರಿದ್ರೆ ಭರತ. ಮೆಲ್ಲನೆ ಹಿಂದಕ್ಕೆ ನಿಂದು ದುಮ್ಮಿಕಿದನು ಬದುಕಿದೆನೆಂದು ನಿಟ್ಟೋದಲ್ಲಿಗೆ ಹಾಯ್ದನು ಬಿಟ್ಟ ಮಂದಿಯಲ್ಲಿ ಮುಂದೆಯಲಿ. ಇಲ್ಲಿನ ರಸಪ್ರತೀತಿ ಯಾವುದು? ಹಾಸ್ಯರಿ. ಸಾಪೇಕ್ಷ ಎಂದರೆ ಅವಲಂಬನ ಸಮೇತವಾದದ್ದು. ಸಾಪೇಕ್ಷ ಎಂದರೆ ಅವಲಂಬನ ಸಮೇತವಾದದ್ದು. ನಿರಪೇಕ್ಷ ಎಂದರೆ ಅವಲಂಬನ ರಹಿತವಾದದ್ದು. ಇವು ನೋಡಿ ಸ್ವಲ್ಪ ಗಮನ ಕೊಡ್ರಿ, ಯಾಕಂದ್ರೆ ಇದೇ ರೀತಿ ಕೇಳ್ತಾನೆ ಪ್ರಶ್ನೆ. ಶಾಪಕ್ಷೇಷಾದಿಗಳಿಗೆ ಒಳಗಾದ ಅಸ್ತೆಷ್ಟರ ವಿಯೋಗ, ಸಂಪತ್ತಿನ ನಾಶ, ಕೊಲೆ, ಶೆರೆ ಮುಂತಾದ ಈ ರಸದ ವಿಭಾವಗಳು ಕರುಣಕ್ಕೆ ಬರ್ತದ್ರಿ. ಅದಕ್ಕೆ ಇದು ಯಾವುದಕ್ಕೆ ಸಂಬಂಧಪಡ್ತದ್ರಿ? ಕರುಣಕ್ಕೆ ಸಂಬಂಧಪಟ್ಟಿರ್ತದ. ಪ್ರಿಯತಮನನ್ನು ಕಳೆದುಕೊಂಡ ಪ್ರೇಯಸಿಯ ದುಃಖವು ಯಾವ ರಸದಲ್ಲಿ ಪರ್ಯಾಪ್ತವಾಗುತ್ತೆ? ಕರುಣದಲ್ಲಿ. ಕರುಣ ಒಂದೇ ರಸ ಎಂದು ಸೂಚಿಸಿ ಉತ್ತರ ರಾಮಚರಿತ್ರವನ್ನು ರಚಿಸಿದ ಭವಭೂತಿ ಯಾರಿ? ಉತ್ತರ ರಾಮಚರಿತ್ರೆಯನ್ನು ರಚಿಸಿದವನು ಯಾರು? ಭವಭೂತಿ. ಇವಾಗ ಏನು ಹೇಳ್ತಾನೆ ಭವಭೂತಿ? ಕರುಣ ಒಂದೇ ರಸ ಅಂತ ಸೂಚಿಸ್ತಾನ್ರಿ.
ಪ್ರಶ್ನೆ ಕೇಳ್ತಾನೆ, ಕರ್ಣ ಒಂದೇ ರಸ ಅಂತ ಸೂಚಿಸಿದವನು ಯಾರು? ಉತ್ತರಾಮ. ಚರಿತ್ರೆಯನ್ನು ಬರೆದಿದಂಥವನು ಭವಭೂತಿ. ರೌದ್ರ ರಸದ ಸ್ಥಾಯಿ ಭಾವ ಯಾವುದು? ಕ್ರೋಧ. ನಿಮ್ಗೆ ಹೇಳಿದ್ದ, ಮ್ಯಾಲೆ ಹೇಳಿದ್ದ. ಕಂಪಲ್ಸರಿ ಒಂದು ಪ್ರಶ್ನೆ ಕೇಳ್ತಾನೆ ನೋಡ್ರಿ. ಉಸಿರೊತ್ತಿಂತಿರಿ ಅಂತಿ ರೊತ್ತಿರೆ ಮೆಟ್ಟಿ ಬಸಿದ. ಇಲ್ಲಿರುವ ರಸ ರೌದ್ರ. ಒಳಗು ನುರ್ತಿರೆ ಮೆಟ್ಟಿ ಗಂಟಲಿ ನಿವಂ. ಇಲ್ಲಿನ ರಸಪ್ರತೀತ ಯಾವುದು? ರೌದ್ರ. ನೋಡಿ, ಒಂದು ವಾಕ್ಯ ಕೊಡ್ತಾನೆ, ಅದರಲ್ಲಿ ಯಾವುದು ರಸವನ್ನು ಅಡಗಿಕೊಂಡಿದೆ ಅಂತ ಪ್ರಶ್ನೆ ಕೇಳ್ತಾನೆ. ರನ್ನನ ಗದಾಯುದ್ಧದ ಪ್ರಧಾನ ರಸಗಳು, ಅಲ್ಲಿ ಏನದರಿ ರನ್ನನ ಗದಾಯುದ್ಧದಲ್ಲಿ? ರೌದ್ರ ಮತ್ತು ವೀರತನ ಪ್ರದರ್ಶನ ಆಗ್ಯದ್ರಿ. ರೌದ್ರ ಮತ್ತು ವೀರ. ಪ್ರಶ್ನೆ ಕೇಳ್ಬೋದ್ರಿ. ವೀರ ರಸದ ಸ್ಥಾಯಿ ಭಾವ ಯಾವುದು? ಉತ್ಸಾಹ. ದಾನವೀರ, ಧರ್ಮವೀರ, ಯುದ್ಧವೀರ ಎಂದು ವೀರ ರಸವನ್ನು 3 ಪ್ರಕಾರ ವಿಂಗಡಿಸಿದನು ಭರತ. ಯುದ್ಧವೀರ ಅರ್ಜುನ, ದಾನವೀರ ಕರ್ಣ, ಧರ್ಮವೀರ ಧರ್ಮರಾಜ. ನೋಡ್ರಿ, ಯುದ್ಧವೀರ ಅಂತಂದ್ರೆ ಯಾರದರಿ? ಅರ್ಜುನ. ದಾನಕ್ಕೆ ಯಾರು ಶೂರಿದ್ರು ವೀರಿದ್ರಿ? ಕರ್ಣ. ಧರ್ಮಕ್ಕೆ ಯಾರಿದ್ರು? ಧರ್ಮರಾಜ. ಭಯಾನಕ ರಸದ ಸ್ಥಾಯಿ ಭಾವ ಭಯ. ಒಂದೊಂದಾಗಿ ಕೊಟ್ಟನ್ರಿ, ನಾ ಮೇಲೆ ಟೋಟಲಾಗಿ ಹೇಳಿನಿ, ಈಗ ಒಂದೊಂದಾಗಿ ಕೊಡ್ತಾ ಇದ್ದಾನೆ. ಭಯಾನಕ ರಸದ ವಿಭಾವಗಳು ಶತ್ರು. ನೋಡ್ರಿ, ಭಯಾನಕ ಅಂದ್ರೆ ನಮ್ಗೆ ಏನಪ್ಪ ಅಂದ್ರೆ ವಿಭಾವಗಳು ಶತ್ರು, ಸರ್ಪ, ಪಿಶಾಚಿ, ಭೂತ, ಅರಣ್ಯ, ಮೃತ ಇತ್ಯಾದಿಗಳನ್ನು ನಾವು ಮನಸ್ಸಿನಲ್ಲಿ ಮೂಡಿಸ್ಕೊಂಡೇವು ಅಂದ್ರೆ ಅದು ಭಯಾನಕ ರಸದ ವಿಭಾವ. ನಡುಕ, ಚಂಚಲ ದೃಷ್ಟಿ, ಹೃದಯ ಸ್ಪಂದನ, ಶುಷ್ಕ ಕಾಂಡ ಇವು ರಸದ ಅನುಭವಗಳು. ಭಯಾನಕ, ನಡುಕುಣ್ತು, ಚಂಚಲ ದೃಷ್ಟಿ ಆಲತ್ತು, ಹೃದಯ ಸ್ಪಂದನ ಆಗ್ಲತ್ತು, ಶುಷ್ಕ ಕಾಂಡ ಆಲತ್ತು, ಇವು ಭಯಾನಕದ ಅನುಭವಗಳು. ಬಿಭತ್ಸದ ಸಾಯಿಭಾವ ಜಿಗುಪ್ಸೆ. ನೋಡ್ರಿ, ಒಂದೊಂದಾಗಿ ಕೊಟ್ಟನವ. ಜನನ ಯಶೋಧರ ಚರಿತ್ರೆಯಲ್ಲಿ ಬರುವ ಅಷ್ಟಾವಂಕನ ವರ್ಣನೆಯಲ್ಲಿ ಈ ರಸವು ಪ್ರತೀತವಾಗಿದೆ. ಬಿಭತ್ಸ ಆಗ್ಯದ. ನೋಡ್ರಿ, ಪ್ರಶ್ನೆ ಕೇಳ್ತಾನೆ. ಜನನ ಯಶೋಧರ ಚರಿತ್ರೆಯಲ್ಲಿ ಬರುವ ಅಷ್ಟಾವಂಕನ ವರ್ಣನೆ ಬರ್ತದ್ರಿ ಇಲ್ಲಿ ಜನನ ಯಶೋಧರ ಚರಿತ್ರೆಯಲ್ಲಿ. ಆ ಅಷ್ಟಾಂಕನ ವರ್ಣನೆಯಲ್ಲಿ ಯಾವ ರಸವನ್ನ ಪ್ರತೀತವಾಗಿದೆ ಅಂದಾಗ ಬಿಭತ್ಸ. ಅದ್ಭುತ ರಸದ ಸ್ಥಾಯಿ ಭಾವ ವಿಸ್ಮಯ. ಬಹಳಷ್ಟು ಇಂಪಾರ್ಟೆಂಟ್ ರೀ, ಒಂದೊಂದಾಗಿ ಕೊಟ್ಟಿದ್ದಾನವ. ಭಕ್ತಿ ಕವಿ ಹರಿಹರ ಭಕ್ತಿ ವರ್ಣನೆಯಲ್ಲಿ ಕಾಣಿಸಿರುವ ರಸದ ಸ್ಥಾಯಿ ಭಾವ ವಿಸ್ಮಯ ರೀ. ಹರಿಹರನ ಭಕ್ತಿ ವರ್ಣನೆಯಲ್ಲಿ ವಿಸ್ಮಯ ರಸವನ್ನು ನಾವು ಕಾಣ್ತೀವಿ. ಶಾಂತರಸವನ್ನು ಮೊದಲು ಹೇಳಿದವನು ಉದ್ದಟ. ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಕೇಳ್ತಾನೆ. ಶಾಂತರಸವನ್ನು ಮೊದಲು ಹೇಳಿದವನು ಉದ್ದಟ. ಭರತನು ಹೇಳದೇ ಇರುವ 9ನೇ ರಸ ಶಾಂತ. ಭರತ ಹೇಳಲ್ರಿ ಶಾಂತರಸವನ್ನ, ಆದರೆ ಶಾಂತರಸವನ್ನ ಮೊದಲು ಹೇಳಿದವನು ಉದ್ದಟ. ಶಾಂತರಸನೇ ಹೇಳಲ್ಲ, ಹೇಳಿದವರು ಯಾರಂದ್ರೆ ಭರತ. ಶಾಂತರಸದ ಸ್ಥಾಯಿ ಭಾವ ಇದು ಶಮರಿ. ಶಾಂತದ ಶಮ. ಶಾಂತರಸಕ್ಕೆ ರುದ್ರಟ ಹೇಳಿದ ಸ್ಥಾಯಿ ಭಾವ ಇದು ನಿರ್ವೇದ. ರುದ್ರಟ ಹೇಳಿದ ಸ್ಥಾಯಿ ಭಾವ ಯಾವುದು? ಶಾಂತರಸಕ ನಿರ್ವೇದ ಅಂತ ಹೇಳ್ತಾನ್ರಿ ರುದ್ರಟ. ಪ್ರೇಯಾನ್ ಎಂಬ 10ನೇ ರಸವನ್ನು ಹೇಳಿದವನು ರುದ್ರಟ. ಯಾರಿ? ರುದ್ರಟ. ಪ್ರೇಯನ್ ರಸದ ಸ್ಥಾಯಿ ಭಾವ ಸ್ನೇಹ. ಭಕ್ತಿಯನ್ನು ಒಂದು ರಸವೆಂದು ಪ್ರತಿಪಾದಿಸಿದ ಬಂಗಾಳದ ವೈಷ್ಣವ ಪಂಥ ಚೈತನ್ಯ ಪಂಥ. ಸ್ತ್ರೀ ಪುರುಷರ ಪರಸ್ಪರ ಪ್ರೇಮದ ಅಭಿವ್ಯಕ್ತಿಯನ್ನು ಮಾತ್ರ ಶೃಂಗಾರ ರಸವೆಂದು ಕರೆದು ಮಿಕ್ಕ ಬಗೆಯ ಪ್ರೀತಿಯ ಅರಣ್ಯ ಕುರಿತಿದ್ದಾಗಿರಲದು ಅಭಿವ್ಯಕ್ತಿ ಭಾವ ಎಂದು ಹೆಸರು ನೀಡಿದವನು ಮಮ್ಮಟ. ಮಮ್ಮಟ ಹೇಳ್ತೇನ್ರ. ತೃಷ್ಣಾಕ್ಷಯ ಸುಖದ ಪರಿಪೋಷವೇ ಶಾಂತರಸದ ಲಕ್ಷಣ ಎಂದವನು ಆನಂದವರ್ಧನ. ಆನಂದವರ್ಧನ ಏನ್ ಹೇಳ್ತಾನೆ? ತೃಷ್ಣಾಕ್ಷಯ ಸುಖದ ಪರಿಪೋಷಕವೇ ಶಾಂತರಸದ ಲಕ್ಷಣ ಅಂತ ಹೇಳಿದನ ಆನಂದವರ್ಧನ. ಅಶ್ವಘೋಷನ ಬುದ್ಧಚರಿತ ಕೃತಿಯ ಪ್ರಧಾನ ರಸ ಶಾಂತರಸದ ನೋಡ್ರದು ಅಶ್ವಘೋಷನ್. ಹರ್ಷನ ನಾಗಾನಂದ ನಾಟಕದ ಪ್ರಮುಖ ರಸ ಶಾಂತರಸವೆಂದು ಅಭಿಪ್ರಾಯಪಟ್ಟವನು ಆನಂದವರ್ಧನ. ಶಾಂತರಸದ ವಿರೋಧಿಗಳು ಧನಂಜಯ ಮತ್ತು ಧನಿಕ. ಶಾಂತರಸವನ್ನು ವಿರೋಧ ಮಾಡ್ತಾರೆ ಅವರು. ಹರ್ಷನ ನಾಗಾನಂದ ನಾಟಕದ ಪ್ರಮುಖ ರಸ ಶಾಂತರಸವೆಂದು ಅಭಿಪ್ರಾಯಪಟ್ಟವನು ಆನಂದವರ್ಧನ. ಇದೊಂದ್ಸಲ ಪ್ರಶ್ನೆ ಕೇಳಿದ ನೋಡ್ರಿ. ರತಿ ಎಂದರೆ ಸ್ತ್ರೀ ಪುರುಷರಿಗೆ ಪರಸ್ಪರ ಆಕರ್ಷಕವಾಗಿರ್ತಕ್ಕಂಥ ಪ್ರೀತಿಗೆ ರತಿ ಅಂತ ಕರೀತಾರೆ. ವ್ಯಭಿಚಾರಿ ಭಾವಗಳೆಂದರೆ ಸ್ಥಾಯಿ ಭಾವ ನಡೆಯುವಾಗ ಸಂದರ್ಭಿಚಿತವಾಗಿ ಬರುವಂಥವು. ಈಗ ಸ್ಥಾಯಿ ಭಾವ ನಡೀತಾ ಇರ್ತದ್ರಿ. ಸ್ಥಾಯಿ ಭಾವ ನಡೀತಂಥ ಸಂದರ್ಭದಲ್ಲಿ ಸಂದರ್ಭಿಚಿತವಾಗಿ ಸಮಯಕ್ಕೆ ತಕ್ಕಂತಾಗಿ ಬರುವಂಥ ಭಾವಗಳೇ ವ್ಯಭಿಚಾರಿ ಭಾವಗಳು. ಅನುಕಾರ್ಯರೆಂದರೆ ಕಥಾಪುರುಷರು. ನೋಡಿ ಇಲ್ಲಿ ಸ್ವಲ್ಪ ಪ್ರಶ್ನೆ ನೆನ್ಪಿಟ್ಕೊಳ್ಳಿ. ಅನುಕಾರ್ಯರೆಂದರೆ ಕಥಾಪುರುಷರಿಗೆ ಅನುಕಾರ್ಯರು ಅಂತ ಕರೀತಾರೆ. ರಾಮ, ಸೀತೆ, ಕೃಷ್ಣ ಇವರೆಲ್ಲ ಕಥಾಪುರುಷರು. ಒಂದ್ಸಲ ಕೇಳಿದಾನೆ ಪ್ರಶ್ನೆ. ಅನುಕಾರ್ಯರೆಂದರೆ ಕಥಾಪುರುಷರು, ರಾಮ, ಸೀತೆ, ಕೃಷ್ಣ ಇತ್ಯಾದಿ ಅಂತ ಹೇಳ್ಬೋದು. ಅನುಕರ್ತರೆಂದರೆ ನಟರು. ನೆನ್ಪಿಟ್ಕೊಳ್ಳಿ.
ಅನುಕರ್ತರೆಂದರೆ ನಟರು, ಕಥಾಪುರುಷರ ವೇಷಧಾರಿಗಳು. ಅನುಕಾರರೆಂದರೆ ಕಥಾಪುರುಷರು, ಅನುಕರ್ತರೆಂದರೆ ನಟರು, ಕಥಾಪುರುಷರ ವೇಷಧಾರಿಗಳು. ಸಾಮಾಜಿಕರೆಂದರೆ ಪ್ರೇಕ್ಷಕರು. ನೆನ್ಪಿಟ್ಕೊಳ್ಳಿ, ಇದೊಂದ್ಸಲ ಪ್ರಶ್ನೆ ಕೇಳಿದಾನೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಬೇಕು. ವಿಭಾನುಭಾವ ವ್ಯಭಿಚಾರಿ ಸಂಯೋಗಾದ್ರ ನಿಷ್ಪತ್ತಿ ಎಂಬ ಭರತನ ರಸಸೂತ್ರದಲ್ಲಿ ಅಧ್ಯಾಹಾರವಾಗುವ ಪದ ಸ್ಥಾಯಿ ಭಾವ. ಪ್ರಶ್ನೆ ಕೇಳ್ಬೋದು. ವಿಭಾನುಭಾವ ವ್ಯಭಿಚಾರಿ ಸಂಯೋಗಾದ್ರ ನಿಷ್ಪತ್ತಿ ಎಂಬ ಭರತನ ರಸಸೂತ್ರದಲ್ಲಿ ಅಧ್ಯಾಹಾರವಾಗುವ ಪದ ಯಾವುದಂದ್ರೆ ಸ್ಥಾಯಿ ಭಾವ. ಭಟ್ಟಲೊಲ್ಲಟನೆ ಪ್ರಕಾರ ಸ್ಥಾಯಿ ಭಾವ ಪ್ರಕರ್ಷಿಸಿ ರಸ ಉತ್ಪತ್ತಿಯಾಗುವುದು ಇವರಲ್ಲಿ, ಅನುಕಾರ್ಯರಲ್ಲಿ ಅಂತ ಹೇಳ್ತಾನೆ. ತೇನ ಸ್ಥಾಯೋವ ವಿಭಾನುಭಾವಾದೇಭಿರುಚಿತೋ ರಸಂ. ವಿಭಾನುಭಾವ ಸಂಚಾರಿ ಭಾವಗಳಿಂದ ಉಚಿತವಾದ ಸ್ಥಾಯಿ ಭಾವ ರಸ ಅಂತ ಅಭಿನವಗುಪ್ತ ಹೇಳ್ತಾನೆ. ಭಟ್ಟಲೊಲ್ಲಟನ ವಾದದಲ್ಲಿ ತಟಸ್ಥನಾಗಿರುವನು ಸಾಮಾಜಿಕ. ಭರತನ ರಸಸೂತ್ರದ ಸಂಯೋಗ ಎಂಬ ಶಬ್ದಕ್ಕೆ ಅರ್ಥ ಒದಗಿಸುವಾಗ ಸ್ಥಾಯಿ ಭಾವಕ್ಕೆ ವಿಭಾವಗಳೊಡನೆ ಜನ್ಯಜನಕ ಭಾವ, ಅನುಭಾವಗಳೊಡನೆ ಗಮ್ಯಗಮಕ ಭಾವ, ಸಂಚಾರಿ ಭಾವಗಳನ್ನೇ ಪೋಷಕ ಭಾವ ಎಂದು ಅನ್ವಯಿಸಿಕೊಳ್ಳಬೇಕೆಂದು ಹೇಳಿದವನು ಭಟ್ಟಲೊಲ್ಲಟ. ಚಿತ್ರತುರಗ ನ್ಯಾಯದ ಕಲ್ಪನೆ ನೀಡಿದವನು ಶಂಕುಕ. ರಾಮನೇ ಇವನು, ಇದು ಸಮ್ಯಕ್ ಜ್ಞಾನ. ಇವನೇ ರಾಮನಲ್ಲ, ಇದು ಮಿಥ್ಯ ಜ್ಞಾನ. ಇವನು ರಾಮನೋ ಅಲ್ಲ, ಇದು ಸಂಶಯ ಜ್ಞಾನ. ಇವನು ರಾಮನ ಹಾಗೆ ಇದ್ದಾನೆ ಅನ್ನುವಂತ ತಿಳಿಸ್ಕೊಡೋದು ಸಾದೃಶ್ಯ ಜ್ಞಾನ. ಭರತನ ನಿಷ್ಪತ್ತಿ ಎಂಬ ಶಬ್ದಕ್ಕೆ ಅನುಮಿತಿ ಎಂದು ಅರ್ಥೈಸಬೇಕೆಂದವನು ಶಂಕುಕ. ಸ್ವಲ್ಪ ನೀವೇನ್ ಮಾಡ್ರಿ, ಇದಕ್ಕೆ ಸರಿಯಾಗಿ ನೋಡ್ಕೋತ ಹೋಗ್ರಿ. ಭರತನ ರಸಸೂತ್ರದಲ್ಲಿ ಸ್ಥಾಯಿ ಭಾವನ ಅಧ್ಯಾಹಾರ ಮಾಡಬೇಕಾಗಿಲ್ಲ ಎಂದವನು ಶಂಕುಕ. ಸಾಧಾರಣೀಕರಣವಾದನ ಈ ಪ್ರಶ್ನೆ ಕೇಳೋಣ ನೋಡ್ರಿ ಭಾಳ ಸಲ. ಭಟ್ಟನಾಯಕ. ಸಾಧಾರಣೀಕರಣ ಅಂತಂದ್ರೆ ವೈಯಕ್ತಿಕತೆಯನ್ನು ಕಳೆದುಕೊಂಡದ್ದು. ಪ್ರಶ್ನೆ ಕೇಳಿದಾನೆ. ಸಾಧಾರಣೀಕರಣ ಅಂತಂದ್ರೆ ವೈಯಕ್ತಿಕತೆಯನ್ನ ಕಳೆದುಕೊಂಡಂಥದ್ದು. ರಸಸೂತ್ರವನ್ನ ಸಂಖ್ಯಾತತ್ವದ ನೆಲೆಯಿಂದ ವಿವರಣೆ ನೀಡಿದವನು ಭಟ್ಟನಾಯಕ. ಯಾರಿ? ಭಟ್ಟನಾಯಕ. ಈ ಭಾವಕತ್ವ ಮತ್ತು ಭೋಜಕತ್ವ ಎಂಬ ಶಬ್ದ ವ್ಯಾಪಾರವನ್ನು ಹೆಸರಿಸಿದವನು ಭಟ್ಟನಾಯಕ. ಕಾವ್ಯ ನಾಟಕಗಳಲ್ಲಿ ವರ್ಣಿತವಾಗಿರುವ ವಿಭಾವಾದಿಗಳಿಗೆ ಸಾಧಾರಣಕತ್ವವನ್ನು ಉಂಟು ಮಾಡುವ ರಸವಿಶೇಷವಾಗುವಂತೆ ಮಾಡುವುದೇ ಭಾವಕತ್ವ. ಭಾವಕತ್ವ ಅಂದ್ರೇನು? ಕಾವ್ಯ ನಾಟಕಗಳಲ್ಲಿ ವರ್ಣಿತವಾಗಿರುವ ವಿಭಾದಿಗಳಿಗೆ ಸಾಧಾರಣತ್ವವನ್ನು ಉಂಟು ಮಾಡಿ ಅವು ರಸ ವಿಷಯವಾಗುವಂತೆ, ಅಂದರೆ ವಿಭಾವಗಳನ್ನು ಸಾಧಾರಣವನ್ನಾಗಿ ಮಾಡಿ ಅವು ರಸ ವಿಷಯವಾಗುವಂತೆ ಮಾಡುವುದೇ ಭಾವಕತ್ವ ಅಂತ ಹೇಳ್ತಾರೆ. ಅಭಿನಯಿಸಲ್ಪಟ್ಟ ಭಾವಗಳಿಗೆ ಪ್ರತಿಕ್ರಿಯಿಸ್ತಾ ಅನುಭವಿಸುವುದೇ ಭೋಜಕತ್ವ. ಸ್ಥಾಯಿ ಪ್ರತೀತರನುಮತಿ ರೂಪಾವಾಚ್ಯನ ರಸ ಎಂದ ಲಾಕ್ಷಣಿಕ ಅಭಿನವಗುಪ್ತ. ಭರತನು ಮತ್ತು ಅವನ ಪರಿವಾರದವರು ಮೊಟ್ಟ ಮೊದಲು ಅಭಿನಯಿಸಿದ ನಾಟಕ ಅಮೃತ ಮಥನದ ಕತೆ. ನೋಡಿ, ನೆನ್ಪಿಟ್ಟುಕೊಳ್ಳಿ, ಅಮೃತ ಮಥನದ ಕತೆ. ಪ್ರತ್ಯುತ್ಪಾಯ ವೈಕಲ್ಯ ಎಂದರೆ ಭಾವವನ್ನು ಥಟ್ಟನೆ ಗ್ರಹಿಸಲು ಕಾರ್ಯಕಾರಣ ಸಾಮಗ್ರಿ ಸಾಲದಿರುವುದು. ಪ್ರತ್ಯುತ್ಪಾಯ ವೈಕಲ್ಯ ಅಂದರೆ ಭಾವವನ್ನು ಥಟ್ಟನೆ ಗ್ರಹಿಸಲು, ನಮ್ಮ ಭಾವನೆಯನ್ನು ಥಟ್ಟನೆ ಗ್ರಹಿಸಲು ಕಾರ್ಯ ಕಾರಣ ಸಾಮಗ್ರಿಗಳು ಸಾಲದಿರುವುದಕ್ಕೆ ಪ್ರತ್ಯುತ್ಪಾಯ ವೈಕಲ್ಯ ಅಂತ ಕರೀತಾರೆ. ಸ್ಫುಟತ್ವ ಭಾವ ಎಂದರೆ ಸಾಮಗ್ರಿ ಇದ್ದರೂ ಎದುರಿಗಿದ್ದಂತೆ ಎದುರಿಗೆ ನಡೆದಂತೆ ಸಾಕ್ಷಾತ್ಕಾರವಾಗದಿರುವುದು. ಭಟ್ಟನಾಯಕನದು ಸಾಂಖ್ಯ ತತ್ವ, ಆದರೆ ಅಭಿನಯ ಗುಪ್ತಂದು ವೇದಾಂತ ತತ್ವ. ಸರ್ವಥಾ ರಸನಾತ್ಮಕವಿತ ನಿನ್ನ ಪ್ರತೀತಿ ಗ್ರಾಹ್ಯ ಭಾವ ಏಕರಸ ತತ್ರ ವಿಘ್ನಾಪಸಾರಕ ವಿಭಾವಾದಿ ಪ್ರಕೃತಿ ಎಂದು ವಿಘ್ನಗಳು ತೊಲಗಿ ಅರಿವಾಗುವ ಆಸ್ವಾದಮಯವಾದ ಭಾವೇ ರಸ. ಇಲ್ಲಿ ವಿಘ್ನಗಳು ನಿವಾರಿಸತಕ್ಕವು ವಿಭಾದಿಗಳು ಎಂದು ಹೇಳಿದವನು ಅಭಿನವಗುಪ್ತ. ರಸಗಳನ್ನು ಸುಖಾತ್ಮಕ ಮತ್ತು ದುಃಖಾತ್ಮಕ ಎಂದು ಎರಡು ಗುಂಪಾಗಿ ವಿಂಗಡಿಸಿದವನು ರಾಮಚಂದ್ರ ಗುಣಚಂದ್ರ ಸೂರಿಗಳು ನಾಟ್ಯ ದರ್ಪಣದಲ್ಲಿ. ನೋಡ್ರಿ, ಹಿಂದೊಂದ್ಸಲ ನೋಡಿರಿ ನೀವು, ಇದೇ ರಾಮಚಂದ್ರ ಗುಣಚಂದ್ರ ಸೂರಿಗಳು ನಾಟ್ಯ ದರ್ಪಣದಲ್ಲಿ. ಶೃಂಗಾರ ಹಾಸ್ಯ ವೀರ ಅದ್ಭುತ ಶಾಂತಿಯು ಸುಖಾತ್ಮಕ ರಸಗಳು. ನೋಡಿ, ಶೃಂಗಾರ ಹಾಸ್ಯ ವೀರ ಅದ್ಭುತ ಶಾಂತ ಸುಖಾತ್ಮಕ
ಕರುಣ, ರೌದ್ರ, ಭೀಭತ್ಸ, ಭಯಾನಕ ಇವು ದುಃಖಾತ್ಮಕ ರಸಗಳ್ರಿ, ನೆನ್ಪಿಟ್ಕೊಳ್ಳಿ ಇವು. ಯಥಾ ಬೀಜಾದ್ವೇದ ಕೋ ವೃಕ್ಷಾತ್ ಮಹೋಂ ಫಲಂ ಯಥಾ ತಥಾ ಮೂಲ ರಸ ಸರ್ವೇ ತೇಭೋ ಭಾವ ವ್ಯವಸ್ಥಿತ. ಹೇಗೆ ಬೀಜದಿಂದ ಮರೋ, ಹೇಗೆ ಮರದಿಂದ ಹೂ ಹಣ್ಣು ಉಂಟಾಗೋ, ಹಾಗೆ ರಸಗಳೇ ಮೂಲ ಅಂತ ಹೇಳಿದವನು ಭರತ ಹೇಳ್ತಾನೆ. ರಸೋಭಿಮಾನೋತಾಕಾರ್ ಶೃಂಗಾರಿತಿ ಗೀಯತೆ ಎಂದು ಹೇಳಿ ಶೃಂಗಾರವಂದ ರಸವೆಂದು ಹೇಳಿದವನು ಭೋಜರಾಜ. ನಾಟ್ಯದಲ್ಲಿ ಶಾಂತವನ್ನು ಒಪ್ಪದೆ ಕಾವ್ಯದಲ್ಲಿ ಅದಕ್ಕೆ ಸ್ಥಾನ ನೀಡಿದವನು ಶಾರದಾತನೇ. ನೋಡ್ರಿ, ನಾಟ್ಯದಲ್ಲಿ ಶಾಂತರಸವನ್ನು ಒಪ್ಪದೆ ಕಾವ್ಯದಲ್ಲಿ ಅದಕ್ಕೆ ಸ್ಥಾನವನ್ನು ಕೊಡ್ತಾನೆ ಯಾರು ಅಂತಂದರೆ ಶಾರದತನೇ. ಪ್ರಶ್ನೆ ಕೇಳ್ಬೋದ್ರಿ. ಈ ರೀತಿಯಾಗಿ ಸ್ನೇಹಿತರೆ, ನಾವು ರೀತಿ ಅಂದ್ರೇನು, ಶೈಲಿ ಅಂತಂದ್ರೇನು, ರೀತಿ ಬಗ್ಗೆ ವ್ಯಾಖ್ಯಾನವನ್ನು ಕೊಟ್ಟಂಥವ್ರು ಯಾರು? ರಸದ ಬಗ್ಗೆ, ರಸದ ವಿಧಗಳು, ರಸದಲ್ಲಿರುವಂಥ ಸಂಚಾರಿ ಭಾವಗಳು, ವಿಭಾವ, ವೈಭಿಚಾರಿ ಭಾವಗಳು, ಇವೆಲ್ಲವನ್ನು ನಾವು ನೋಡಿ. ಲಾಸ್ಟ್ ಕೊನೆಯದಾಗಿ ಧ್ವನಿ ಸಿದ್ಧಾಂತ. ಧ್ವನಿ ಅಂದರೆ ಏನು ಅನ್ನುವಂಥದ್ದನ್ನು ನೋಡಬೇಕಾದ್ರೆ, ಧ್ವನಿ ಸಿದ್ಧಾಂತದ ಪ್ರತಿಪಾದಕ ಯಾರು ಅಂದಾಗ ಆನಂದವರ್ಧನ ಅಂತ ನೀವು ಹಾಕಬೇಕಾಗ್ತದ್ರಿ. ಧ್ವನಿ ಸಿದ್ಧಾಂತವನ್ನು ಕುರಿತು ಕೃತಿಯಲ್ಲಿ ವಿವೇಚಿಸಲಾಗಿದೆ. ಧ್ವನ್ಯಾಲೋಕದಲ್ಲಿ 4 ಉದ್ಯೋತಗಳಿವೆ ರೀ. ಧ್ವನ್ಯಾಲೋಕದಾಗ ಧ್ವನಿಯೇ ಕಾವ್ಯದ ಆತ್ಮ ಎಂದು ಸಾರಿದನು. ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೇಳಿದಾನೆ, ನೆನ್ಪಿಟ್ಕೊಳ್ಬೇಕು. ಧ್ವನಿಯೇ ಕಾವ್ಯದ ಆತ್ಮ ಅಂತ ಸಾರಿದವನು ಯಾರು ಅಂದಾಗ ಆನಂದವರ್ಧನ. ಭರತ ಮುನಿಯು ತನ್ನ ನಾಟ್ಯಶಾಸ್ತ್ರದಲ್ಲಿ ರಸವನ್ನು ನಾಟ್ಯರಸಕ್ಕೆ ಮಾತ್ರ ಸೀಮಿತಗೊಳಿಸಿ ಹೇಳಿದ್ದನ್ನು ಆ ರಸವನ್ನು ಕಾವ್ಯರಸಕ್ಕೆ ಬಳಸಿ ವ್ಯಾಪಕಾರ್ಥವನ್ನು ಕೊಟ್ಟಂಥ ಲಾಕ್ಷಣಿಕ ಯಾರಾದರೂ ಇದ್ರೆ ಆನಂದವರ್ಧನ. ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ರಸವನ್ನು ನಾಟ್ಯ ರಸಕ್ಕೆ ಮಾತ್ರ ಸೀಮಿತಗೊಳಿಸ್ತಾನೆ. ಆದರೆ ಆ ರಸವನ್ನು ಏನು ಮಾಡ್ತಾನೆ ಆನಂದವರ್ಧನ ಕಾವ್ಯರಸಕ್ಕೆ ಬಳಸಿ ವ್ಯಾಪಕಾರ್ಥವನ್ನು ಕೊಡ್ತಾನೆ ಆನಂದವರ್ಧನ. ವೈಯಾಕರಣಿಕರ ಸ್ಫೋಟವಾದಕ್ಕೆ ಆನಂದವರ್ಧನ ಬಳಸಿದ ಪಾರಿಭಾಷಿಕ ಪದ ಧ್ವನಿ ಬಳಸ್ತಾನೆ. ಸ್ಫೋಟವಾದದ ಆನಂದವರ್ಧನ ಬಳಸಿದ ಪಾರಿಭಾಷಿಕ ಪದ ಧ್ವನಿ. ಧ್ವನಿ ವಿರೋಧಕಾರರಿವರು ಅಂದರೆ ಧ್ವನಿಯನ್ನು ವಿರೋಧಿಸಿದವರು ಧನಂಜಯ, ಧನಿಕ, ಭಟ್ಟನಾಯಕ, ಕುಂತಕ, ಮಹಿಮಾ ಭಟ್ಟ. ನೆನ್ಪಿಟ್ಕೊಳ್ಳಿ, ಕೇಸೆಟ್ನಲ್ಲಿ ಕೇಳ್ಬೋದು. ಧನಂಜಯ, ಧನಿಕ, ಭಟ್ಟನಾಯಕ, ಕುಂತಕ, ಮಹಿಮಾ ಭಟ್ಟ ಇವರು ಧ್ವನಿಯ ವಿರೋಧಕಾರರು ಅಂತ ಹೇಳ್ಬೋದು. ಧ್ವನಿಗಳಲ್ಲಿರುವ ಪ್ರಕಾರಗಳು ರಸಧ್ವನಿ, ಅಲಂಕಾರ ಧ್ವನಿ, ವಸ್ತುಧ್ವನಿ 3 ಪ್ರಕಾರವರಿ. ಧ್ವನಿಯನ್ನು ಅನುಭವಕ್ಕೆ ತರುವ ವೃತ್ತಿ ವ್ಯಂಜನ, ಅನುಭವಕ್ಕೆ ತರುವ ವೃತ್ತಿ ವ್ಯಂಜನಾವೃತ್ತಿ. ಆನಂದವರ್ಧನ ಪ್ರಕಾರ ಧ್ವನಿಯ ಪ್ರಭೇದಗಳು 3. ಧ್ವನಿ ತತ್ವದ ಮೂಲ ಪ್ರೇರಣೆ ಇದು. ಸ್ಫೋಟವಾದವನ್ನು ಬಳಸ್ಕೊಂಡೆ ಧ್ವನಿ ಅಂತ ಹೆಸರು ಕೊಟ್ಟವನೇ ಆನಂದವರ್ಧನ್ ರೀ. ಸ್ಫೋಟವಾದ. ಪ್ರತೀಯಮಾನಂ ಪುನರನ್ಯದೇವ ವಸ್ತ್ರಸ್ತ್ರೀವಾಣಿಷು ಮಹಾಕವಿನಾಮಿ ಶ್ಲೋಕದ ಕರ್ತೃ ಆನಂದವರ್ಧನ್. ನೋಡ್ರಿ, ಪ್ರತೀಯಮಾನಂ ಪುನರನ್ಯದೇವ ವಸ್ತ್ರಸ್ತ್ರೀವಾಣಿಷು ಮಹಾಕವಿನಾಮಿ ಶ್ಲೋಕದ ಕರ್ತೃ ಯಾರು ಅಂತಂದರೆ ಆನಂದವರ್ಧನ. ಕಾವ್ಯಶಾತ್ಮಸ ಏವಾರ್ಥಂ ತಥಾ ಚಾದಿಕವೇ ಪುರಾ ಕ್ರೌಂಚ ದ್ವಂದ್ವ ವಿಯೋಗಿ ಶೋಕಂ ಶ್ಲೋಕತ್ವಮಾಗತಃ ಎಂಬ ಉಕ್ತಿ ಕಾಣಸಿಗುವ ಕೃತಿ ಯಾವುದು ಅಂದರೆ ಧ್ವನ್ಯಾಲೋಕ, ಆನಂದವರ್ಧನ. ವ್ಯಂಜನಾವೃತ್ತಿಯ ಮೂಲಕ ಪ್ರಕಾಶಕ್ಕೆ ಬರುವುದೇ ವ್ಯಂಗ್ಯಾರ್ಥ. ನೋಡ್ರಿ, ವ್ಯಂಜನಾವೃತ್ತಿಯ ಮೂಲಕ ಪ್ರಕಾಶಕ್ಕೆ ಬರ್ತದೆ ಯಾವುದು? ವ್ಯಂಗ್ಯಾರ್ಥ. ವ್ಯಂಗ್ಯಾರ್ಥವನ್ನು ಸೂಚಿಸುವ ಶಬ್ದಾರ್ಥಗಳಿಗೆ ಹೀಗೆಂದು ಕರೆಯುವರು ವ್ಯಂಜಕಗಳು. ವ್ಯಂಗ್ಯಾರ್ಥ, ವ್ಯಂಜನ, ವ್ಯಂಗ್ಯಾರ್ಥ ಮತ್ತು ವ್ಯಂಜನ, ವ್ಯಂಗ್ಯಾರ್ಥ ಮತ್ತು ವ್ಯಂಜಕಗಳು. ಕಾವ್ಯದಲ್ಲಿ ಪ್ರಧಾನವೂ ಪರಮಾರ್ಥವಾಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಹೀಗೆಂದು ಕರೆಯುವರು ಧ್ವನಿ ಅಂತ ಕರೀತಾರೆ. ಧ್ವನ್ಯಾಲೋಕಕ್ಕಿರುವಂಥ ಇತರ ಹೆಸರುಗಳು ಕಾವ್ಯಾಲೋಕ, ಸಹೃದಯ ಲೋಕ. ನೆನ್ಪಿಟ್ಕೊಳ್ಳಿ, ಕಾವ್ಯಾಲೋಕ ಬಂದಾಗೂ ಧ್ವನ್ಯಾಲೋಕನೇ ಅನ್ಬೇಕು, ಸಹೃದಯ ಲೋಕ ಬಂದಾಗೂ ಧ್ವನ್ಯಾಲೋಕ ಅಂತಲೇ ಗುರುತಿಸ್ಬೇಕು. ಆನಂದವರ್ಧನ ಧ್ವನ್ಯಾಲೋಕವು ಕಾರಿಕೆಗಳ ರೂಪದಲ್ಲಿದೆ. ನೆನ್ಪಿಟ್ಕೊಳ್ಳಿ, ಧ್ವನ್ಯಾಲೋಕ ಇದರಲ್ಲದ ಕಾರಿಕೆಗಳ ರೂಪದಲ್ಲಿದೆ ಅಂತ ಹೇಳ್ಬೋದು. ವಸ್ತು, ಅಲಂಕಾರ, ರಸ, ತ್ರಿವಿಧ ಧ್ವನಿಭೇದವು ಕಾರಿಕಾಕಾರನು ಮಾಡಿದ್ದಲ್ಲ, ಇದು ವೃತ್ತಿಕಾರನು ತೋರಿಸಿದ್ದು ಎಂದು ಹೇಳಿದವ ಅಭಿನವ್ ಗುಪ್ತ. ಧ್ವನಿ ಸಹೃದಯರಿಂದ ನೂತನವಾಗಿ ಉಪವರ್ಣಿತವಾಗಿದೆ ಎಂದು ಅಭಿಧಾವೃತ್ತಿ ಮಾತೃಕೆಯಲ್ಲಿ ಹೇಳಿದವನು ಮುಕುಲ ಭಟ್ಟ. ನಿರಂಕುಶವಾಣಿಯುಳ್ಳ ಕವಿಗಳು ಅಭಿನವ್ ಗುಪ್ತನು ವಿದ್ವತ್ ಕವಿ
ಸಹೃದಯ ಚಕ್ರವರ್ತಿ ಎಂದು ಕರೆದು ಗೌರವಿಸಿದ ಭಟ್ಟೆಂದು ರಾಜನಿಗೆ, ನೋಡ್ರಿ ಅಭಿನವ್ ಗುಪ್ತ ಏನ್ ಮಾಡ್ತಾನೆ, ವಿದ್ವತ್ ಕವಿ ಸಹೃದಯ ಚಕ್ರವರ್ತಿ ಅಂತ ಕರೆದು ಗೌರವಿಸಿದ್ದನು ಭಟ್ಟೆಂದು ರಾಜನಿಗೆ ಅಂತ ಹೇಳ್ಬೋದು. ವಕ್ರೋಕ್ತಿವಾದಕ್ಕೂ ಧ್ವನಿವಾದಕ್ಕೂ ವಸ್ತುವಿನಲ್ಲಿ ಭೇದವಿಲ್ಲ, ಧ್ವನಿ ಲಕ್ಷಣವನ್ನೇ ವಕ್ರೋಕ್ತಿಯಲ್ಲಿ ಬೇರೆಂದು ಭಂಗಿಯಿಂದ ಹೇಳಿದೆ ಎಂದು ಅಪೇಕ್ಷಿಸಲ್ಪಟ್ಟವನು ಮಹಿಮಾ ಭಟ್ಟ. ಈ ಪ್ರತಿಯೊಬ್ಬ ಲಾಕ್ಷಣಿಕರ ವಾಕ್ಯವನ್ನ ನೋಡ್ಕೊಳ್ರಿ ನೀವು. ಧ್ವನಿ ಧ್ವಂಸಕ್ಕೆಂದು ಹುಟ್ಟಿದ ಕೃತಿ ಎಂದು ಹೇಳುವುದು ಈ ಕೃತಿಯನ್ನ ಹೃದಯ ದರ್ಪಣ. ನೋಡ್ರಿ, ಧ್ವನಿ ಧ್ವಂಸಕ್ಕೆಂದು ಹುಟ್ಟಿದ ಕೃತಿ ಯಾವುದು? ಹೃದಯ ದರ್ಪಣ. ಅದು ಭಟ್ಟನಾಯಕ ಬರೆದಿರುವಂಥದ್ದು. ಎಲ್ಲ ಬಗೆಯ ಧ್ವನಿಯು ಅನುಮಾನದಲ್ಲಿ ಒಳಪಡಿಸಿ ವ್ಯಕ್ತಿ ವಿವೇಕವನ್ನು ರಚಿಸಿ ಲಾಕ್ಷಣಿಕ ಮಹಿಮಾ ಭಟ್ಟ. ವ್ಯಕ್ತಿ ವಿವೇಕದಲ್ಲಿರೋ 3 ವಿಮರ್ಶೆಗಳು: ಧ್ವನಿ ಲಕ್ಷಣಾಕ್ಷೇಪ, ಶಬ್ದನಾೌಚಿತ್ಯ ವಿಚಾರ, ಅಂತರ್ಭಾವೋಪದರ್ಶನ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಮೂಲಕ ಅನುಮೇಯಾರ್ಥ ಹೊರಡುತ್ತೆ. ಹೀಗೆ ಅರ್ಥವು ಶಬ್ದಕ್ಕಿರುವುದು ಅಭಿಧಾ ವ್ಯಾಪಾರ ಒಂದೇ, ಇದರಿಂದ ಮುಂದಕ್ಕೆ ಅನುಮಾನದ ಮೂಲಕ ಅನುರ್ಮೇಯ ಅರ್ಥ ಹೊರಡುತ್ತೆ. ಹೀಗೆ ಅರ್ಥವು ಅನುಮೇಯ ಎಂದು 2 ಬಗೆಯ ಎಂದು ವಾದಿಸಿದವನು ಮಹಿಮಾ ಭಟ್ಟ. ಅಂದರೆ ಧ್ವನಿ ಅನುಮೇಯ ಎಂದು ಮೊದಲೇದು ಯಾವುದು? ಅನುಮೇಯಾರ್ಧ ಹೊರಡುತ್ತೆ ಅಂತಂದರೆ ಧ್ವನಿ ಎನ್ನುವಂಥದ್ದು ಏನಪ್ಪ ಅಂತಂದರೆ ಶಬ್ದಕ್ಕಿರುವುದು ಅಭಿಧಾ ವ್ಯಾಪಾರ ಒಂದೇ, ಇದರಿಂದ ಮುಂದಕ್ಕೆ ಅನುಮಾನ ಮತ್ತು ಅನುಮೇಯ ಈ 2 ಬಗೆಯ ಧ್ವನಿಗಳನ್ನು ಗುರುತಿಸಿದವನು ಯಾರು ಅಂದಾಗ ಮಹಿಮಾ ಭಟ್ಟ. ವಾಚ್ಯಸ್ತದನು ಮಿತೋ ವಾ ಯಾರ್ಥಾರ್ಥೋರ್ಥಾಂತರಂ ಪ್ರಕಾಶಯತಿ ಸಂಬಂಧ ಕುತಚಿತ್ ಸಾ ಕಾವ್ಯಾನುಮಿತಿರಿತ್ಯುಕ್ತ. ಎಲ್ಲಿ ವ್ಯಾಚ್ಯಾರ್ಥವಾಗಲಿ ಅದರಿಂದ ಅನುಮಿತವಾದ ಅರ್ಥವಾಗಲಿ ಬೇರೊಂದು ಅರ್ಥವನ್ನು ಯಾವುದರ ಸಂಬಂಧದ ಮೂಲಕ ಪ್ರಕಾಶಗೊಳಿಸುವುದು ಅದಕ್ಕೆ ಕಾವ್ಯಾನುಮಿತಿ ಅಂತ ಹೆಸರು ಗುರುತಿಸ್ತಾನೆ ಮಹಿಮಾ ಭಟ್ಟ ತನ್ನ ವ್ಯಕ್ತಿ ವಿವೇಕದಲ್ಲಿ. ತಾನು ಪ್ರತಿಪಾದಿಸಿದ ಅನುಮಾನಕ್ಕೆ ಕಾವ್ಯಾನುಮಿತಿ ಎಂದು ಹೆಸರು ಕೊಟ್ಟವನು ಮಹಿಮಾ ಭಟ್ಟ. ಧ್ವನಿರ್ಥಾರ್ಥವನ್ನ ತಾತ್ಪರ್ಯ ಎಂಬುದರಲ್ಲಿ ಒಳಪಡಿಸಿದನು ಭೋಜರಾಜ. ತಾತ್ಪರ್ಯ ಎಂದರೆ ವಾಕ್ಯದಿಂದ ತಿಳಿದು ಬರುವ ವಸ್ತ್ರಕರವಿನ ಒಟ್ಟು ಅಭಿಪ್ರಾಯಕ್ಕೆ ತಾತ್ಪರ್ಯ ಎನ್ನುವರು. ಧ್ವನಿಯನ್ನು ಕುರಿತು ಭೋಜರಾಜನು ಈ ಗ್ರಂಥದಲ್ಲಿ ತನ್ನ ಅಭಿಪ್ರಾಯವನ್ನು ಉಲ್ಲೇಖಿಸಾನೆ ಸರಸ್ವತಿ ಕಂಠಾಭರಣದಲ್ಲಿ. ಧ್ವನಿ ಪ್ರಸ್ಥಾನದಲ್ಲಿ ನಾಟಕದ ಲಕ್ಷಣವನ್ನು ಒಳಗೊಂಡು ರಚಿತವಾದ ಮೊದಲನೇ ಕೃತಿ ಯಾವುದು ಅಂದಾಗ ಹೇಮಚಂದ್ರನ ಕಾವ್ಯಾನುಶಾಸನ. ಧ್ವನಿ ಪ್ರಸ್ಥಾನದ ನಾಟಕದ ಲಕ್ಷಣವನ್ನು ಒಳಗೊಂಡು ರಚಿತವಾಗಿರುವಂಥದ್ದು. ಕಾವ್ಯಮೀಮಾಂಸಕರ ಪ್ರಕಾರ ಒಂದು ಶಬ್ದಕ್ಕಿರುವ 3 ಅರ್ಥಗಳು: ವ್ಯಾಚ್ಯ, ಲಕ್ಷಣ, ವ್ಯಂಗ್ಯ. ಬಹಳಷ್ಟು ಇಂಪಾರ್ಟೆಂಟ್ ರೀ. ಶಬ್ದಕ್ಕಿರೋ 3 ಅರ್ಥಗಳು ವ್ಯಾಚ್ಯ, ಲಕ್ಷಣ ಮತ್ತು ವ್ಯಂಗ್ಯ. ಒಂದು ಶಬ್ದದ ಅರ್ಥವನ್ನು ಸಾಂಕೇತಿಕವಾಗಿ ತಿಳಿಸೋದೇ ವ್ಯಾಚ್ಯಾರ್ಥ. ಒಂದು ಶಬ್ದ ಅರ್ಥವನ್ನು ಸಾಂಕೇತಿಕವಾಗಿ ತಿಳಿಸೋದೇ ವ್ಯಾಚ್ಯಾರ್ಥ ಅಂತಂದರೆ ಸರಳವಾಗಿ ಹೇಳೋದೇ ವ್ಯಾಚ್ಯಾರ್ಥ. ಆ ವ್ಯಾಚ್ಯಾರ್ಥವನ್ನು ಹೀಗೆಂದು ಕರೀತಾರೆ, ಅಭಿಧಾವರ್ತಿನು ಅಂತ ಕರೀತಾರೆ. ಮತ್ತು ವ್ಯಾಚ್ಯಾರ್ಥ ಅಂದರೂ ಒಂದೇ ನೋಡ್ರಿ. ಅಂದರೆ ಒಂದು ಶಬ್ದದ ಅರ್ಥವನ್ನು ಸರಳವಾಗಿ ಒಂದು ಶಬ್ದದ ಅರ್ಥದ ಸಾಂಕೇತಿಕವಾಗಿ ತಿಳಿಸೋದೇ ವ್ಯಾಚ್ಯಾರ್ಥ. ಆ ವ್ಯಾಚ್ಯಾರ್ಥಕ್ಕಿರುವಂಥ ಇನ್ನೊಂದು ಹೆಸರು ಅಭಿಧಾವರ್ತಿ. ವ್ಯಾಚ್ಯ, ಲಕ್ಷಣ, ವ್ಯಂಗ್ಯ ಇವುಗಳ ಸಾಮರ್ಥ್ಯ ಅಥವಾ ವೃತ್ತಿಯಲ್ಲಿ ಹೇಳಿದಾಗ ವ್ಯಾಚ್ಯ ಅಭಿಧಾವೃತ್ತಿ, ಲಕ್ಷಣ ಲಕ್ಷಣಾವೃತ್ತಿ, ವ್ಯಂಗ್ಯ ವ್ಯಂಜನಾವೃತ್ತಿ ಅಂತ ಕರಿತೀವಿ ನೋಡ್ರಿಕ. ವ್ಯಾಚ್ಯ, ಲಕ್ಷಣ, ವ್ಯಂಗ್ಯ ಇವುಗಳ ಸಾಮರ್ಥ್ಯ ಅಥವಾ ವೃತ್ತಿಯಲ್ಲಿ ಹೇಳಿದಾಗ ವ್ಯಾಚ್ಯಕ ಅಭಿಧಾವೃತ್ತಿ ಅಂತ ಕರಿತೀವಿ, ಲಕ್ಷಣಕ ಲಕ್ಷಣಾವೃತ್ತಿ ಅಂತ ಕರಿತೀವಿ, ವ್ಯಂಗ್ಯಕ ವ್ಯಂಜನಾವೃತ್ತಿ ಅಂತ ಕರಿತೀವಿ. ವ್ಯಾಚ್ಯಾರ್ಥಕ್ಕೆ ಬಾಧೆ ಬಂದು ಅದಕ್ಕೆ ಸಂಬಂಧಪಟ್ಟ ಬೇರೊಂದು ಅರ್ಥ ಸಮಾನವಾದರೆ ಅದುವೇ ಲಕ್ಷ್ಯಾರ್ಥ. ವ್ಯಾಚ್ಯಾರ್ಥ ಒಂದು ಸರಳವಾದಂಥ ಒಂದು ಶಬ್ದದ ಮೂಲಕ ತಿಳಿಸ್ತೀವ್ರಿ. ಅಲ್ಲಿ ಏನಾದರೂ ಆ ವ್ಯಾಚ್ಯಾರ್ಥಕ್ಕೆ ಬಾಧೆ ಬಂದು ಬೇರೊಂದು ಅರ್ಥ ಸಮಾನವಾದರೆ ಅದು ಏನಾಗ್ತದ? ಲಕ್ಷ್ಯಾರ್ಥ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಅವನು ಶುದ್ಧ ಕತೆ, ಈ ವಾಕ್ಯದಲ್ಲಿರುವ ಅರ್ಥ ಲಕ್ಷ್ಯಾರ್ಥ. ಕತ್ತೆ ಎಂದರೆ ದಡ್ಡ ಎಂದರ್ಥ ಪಡೆಯುತ್ತದೆ ಅಂತಂದರೆ ಅವನು ಶುದ್ಧ ಕತೆ. ಸರಳವಾಗಿ ಹೇಳಬೇಕಾದ್ರೆ ಒಬ್ಬ ಹುಡುಗ ಜಾಣ ಹುಡುಗ ಅಂತ ಕರಿತೀವಿ. ಜಾಣ ಹುಡುಗ ಅಂದರೆ ಅದು ವ್ಯಾಚ್ಯಾರ್ಥ. ಆ ಜಾಣತನಕ್ಕೆ ಮತ್ತೆ ನಾವು ಲಕ್ಷ್ಯಾರ್ಥವಾಗಿ ಹೇಳಬೇಕಾದ್ರೆ ವಿಶೇಷವಾದಂಥ ಒಂದು ಪದವನ್ನು ಹೇಳಿದಾಗ ಅದು ಲಕ್ಷ್ಯಾರ್ಥ ಆಗುತ್ತೆ. ಇಲ್ಲಿ ಶುದ್ಧ ಕತ್ತೆ ಅಂತಂದಾಗ ಲಕ್ಷ್ಯಾರ್ಥ ಆಗುತ್ತೆ. ಕತ್ತೆ ಅಂದರೆ ದಡ್ಡ ಅಂತ ಅರ್ಥ. ಅಂದರೆ ಒಂದು ಪದಕ್ಕೆ ಮತ್ತೊಂದು ಅರ್ಥವನ್ನು ಹೇಳಿ ತಿಳಿಸೋದೇ ಲಕ್ಷ್ಯಾರ್ಥ ಅಂತ ಇಲ್ಲಿ ಹೇಳ್ತೀವಿ. ಚಿತ್ತವೃತ್ತಿ ವಿಶ್ರಾಂತಿ ಸ್ಥಾನ ಎಂದು ಕರೆಯುವ ಕಾವ್ಯದ ನಿಜವಾದ ಅರ್ಥ ನೀಡುವ ಶಕ್ತಿ ವ್ಯಂಜನಾವೃತ್ತಿ. ಚಿತ್ತವೃತ್ತಿಯ ವಿಶ್ರಾಂತಿ ಸ್ಥಾನ ಎಂದು ಕರೆಯುವ ಕಾವ್ಯದ ನಿಜವಾದ ಅರ್ಥ ನೀಡುವ ಶಕ್ತಿ ವ್ಯಂಜನಾವೃತ್ತಿ. ಸ್ನೇಹಿತರೆ, ಧ್ವನಿ ಎಂದ್ರೇನು? ಧ್ವನಿಯ ಪ್ರಕಾರಗಳು, ಆ ಪ್ರಕಾರಗಳಲ್ಲಿ ವ್ಯಂಜನಾವೃತ್ತಿ, ಲಕ್ಷಣಾವೃತ್ತಿ ಮತ್ತು
ವ್ಯಂಗ್ಯಾರ್ಥ ವ್ಯಂಗ್ಯಾರ್ಥ ಲಕ್ಷಣಾರ್ಥ ಮತ್ತು ವ್ಯಂಜಕಾರ್ಥ ಅನ್ನುವಂತಹ ಈ ಕಂಪ್ಲೀಟಾಗಿ ಮಾಹಿತಿಯನ್ನು ಆ ವಿಡಿಯೋನಲ್ಲಿ ನೀಡಿದ್ದೀನಿ ಸ್ನೇಹಿತರೆ. ಹೀಗಾಗಿ ಈ ವಿಡಿಯೋ ಜೊತೆಗೆ ಆ ವಿಡಿಯೋನ ನೀವು ನೋಡಿದಾಗ ಕಂಪ್ಲೀಟಾಗಿ ಏನಾಗುತ್ತೆ, ನಿಮ್ಗೆ ಧ್ವನಿ ಸಿದ್ಧಾಂತ ಅರ್ಥ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.